ಎಲ್ಲರಿಗೂ ಕೂಡ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಸ್ವಾತಂತ್ರ್ಯ ದಿನಾಚರಣೆ ಎಂದರೆ ಸ್ವತಂತ್ರವಾಗಿ ಇರುವುದಷ್ಟೇ ಅಲ್ಲದೆ ದೇಶಕ್ಕಾಗಿ ನಮ್ಮ ಕೊಡುಗೆಯೂ ಕೊಡಬೇಕು. ಅದೇ ರೀತಿಯೇ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಅವರ ಪ್ರಾಣ ಬಲಿದಾನವನ್ನು ನೀಡಿರತಕ್ಕಂಥವರ ಮಹನೀಯರನ್ನು ನೆನೆಯುವ ದಿನ. ಅವರನ್ನು ನೆನೆಯುತ್ತಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸೋಣ, ಇದನ್ನು ಕಾಪಾಡಿಕೊಳ್ಳೋಣ. ಎಲ್ಲರೂ ಕೂಡ ಒಂದೇ. ಜೈ ಜವಾನ್ ಜೈ ಕಿಸಾನ್, ಬೋಲೋ ಭಾರತ್ ಮಾತಾ ಕಿ ಜೈ. ಇವತ್ತು ನಮ್ಮ ಊರಿನಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾ ಇರತಕ್ಕಂತಹ ಸ್ವಾತಂತ್ರ್ಯ ದಿನಾಚರಣೆ ಎಂದು ನೋಡಿಸ್ತೀನಿ, ಬನ್ನಿ. ಎಲ್ಲರೂ ನೋಡಿ ಆನಂದಿಸಿ ಸ್ಮರಿಸಿ ವೀರರನ್ನು. ಅದು ವರುಣಿವರ ಇಬ್ರು ಮೇಡಮ್ ಅವರು, ವಿನುತಾ ಮೇಡಮ್ ಅವರು ಡ್ಯಾನ್ಸು ಮಾಡ್ತಾರೆ, ಹಾಡು ಆಡ್ತಾರೆ. ಸಾರ್ ಹೇಳ್ಬೇಕಾ ಬೇಡ, ಅವ್ರದ್ದೇ ಪ್ರತಿಭೆ ನೋಡಿದ್ರೆ ಇನ್ನು ನಾವು ಕಲಿಬೇಕಪ್ಪ ಅವ್ರ ಹತ್ರ ಅಂತ ಅನಿಸ್ತದೆ. ಈಗ ಮೇಡಮ್ ಅವರಿಂದ ಒಂದು ಹಾಡು, ಯಾವ ಹಾಡು ಮೇಡಮ್? ದೇಶಭಕ್ತಿ ಗೀತೆ. ಹಾ, ಹಳೆಹಳ್ಳಿಯವರು ಫೇಮಸ್ಸೇ, ವರುಣಿ ಅವರು ಫೇಮಸ್ಸೇ, ಈ ಬೆಲ್ಟ್ ಎಲ್ಲ ಫೇಮಸ್ಸೇ. ಬೆಲ್ಟ್ ಗೊತ್ತಲ್ಲ, ಈ ಬೆಲ್ಟ್ ನೀರು ತುಂಬಾ ಸ್ಟ್ರಾಂಗ್. ಭಾರತ ದೇಶದಿ ಜನಿಸುವ ಪುಣ್ಯವು ಜನುಮ ಜನುಮದಲ್ಲಿ ಇರಲೆ ಮಗೆ. ಭಾರತ ದೇಶದಿ ಜನಿಸುವ ಪುಣ್ಯವು ಜನುಮ ಜನುಮದಲ್ಲಿ ಇರಲೆ ಮಗೆ. ಭಾರತ ಮಾತೆಯ ಸೇವೆಯ ಗೈಯುವ, ಭಾರತ ಮಾತೆಯ ಸೇವೆಯ ಗೈಯುವ ಭಾಗ್ಯವು ದಿನ ದಿನ ಬರಲೆ ಮಗೆ. ಭಾರತ ದೇಶದಿ ಜನಿಸುವ ಪುಣ್ಯವು ಜನುಮ ಜನುಮದಲ್ಲಿ ಇರಲೆ ಮಗೆ. ಇಲ್ಲಿಯ ನಡೆ ನುಡಿ ವಿಶ್ವಕ್ಕೆ ಮಾದರಿ, ನೆಲವಿದು ಕಲೆಗಳ ತವರೂರು. ಇಲ್ಲಿಯ ನಡೆ ನುಡಿ ವಿಶ್ವಕ್ಕೆ ಮಾದರಿ, ನೆಲವಿದು ಕಲೆಗಳ ತವರೂರು. ಬೇಲೂರಿನ ಗುಡಿ ಮಧುರೆಯ ಮಂದಿರ, ಬೇಲೂರಿನ ಗುಡಿ ಮಧುರೆಯ ಮಂದಿರ, ಕುಶಲ ಕಲಾಕೃತಿಗಳ ಬೀಡು. ಭಾರತ ದೇಶದಿ ಜನಿಸುವ ಪುಣ್ಯವು ಜನುಮ ಜನುಮದಲ್ಲಿ ಇರಲೆ ಮಗೆ. ವಿಶ್ವೇಶ್ವರ ವಿಶ್ವೇಶ್ವರ ರಾಮಾನುಜರಂತೆ ಕುಶಲಮತಿಗಳು ದಿಸಿದರಿಲ್ಲಿ. ಭಾರತ ಮಾತೆಯ ಕೀರ್ತಿಯ ಶಿಖರಕ್ಕೆ, ಭಾರತ ಮಾತೆಯ ಕೀರ್ತಿಯ ಶಿಖರಕ್ಕೆ ಏರಿಸಿ ಅರುಷದಿ ಜಯ ಚಲ್ಲಿ, ಏರಿಸಿ ಅರುಷದಿ ಜಯ ಚಲ್ಲಿ. ಭಾರತ ದೇಶದಿ ಜನಿಸುವ ಪುಣ್ಯವು ಜನುಮ ಜನುಮದಲ್ಲಿ ಇರಲೆ ಮಗೆ. ಜನುಮ ಜನುಮದಲ್ಲಿ ಇರಲೆ ಮಗೆ. ಜನುಮ ಜನುಮದಲ್ಲಿ ಇರಲೆ ಮಗೆ. ಭಾರತ ನಾವಿರೋದು ಪುಣ್ಯ, ನಮ್ಮ ಪುಣ್ಯ. ಒಡೆಯ ಚಪ್ಪಾಳೆ ಜೋರಾಗಿ, ತುಂಬಾ ವಿಶ್ರಾಮವಾಗಿ ಹಾಡನ್ನು ಹಾಡಿದಂತ ವಿನುತಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ನಮ್ಮ ಶಾಲೆಯಲ್ಲಿ STMC ಅವರು ತುಂಬಾ ಆಪರೇಟಿವ್ ಮಾಡ್ತಾ ಇದ್ದಾರೆ.
ಕಣ್ಣಿರ ನೀನೆ ತುಂಬು ಹೊಡೆಯೋ ಕಂಡು ಒಣಗಿ ನಿಂತ ಬೆಂಡು ಬಿಡುಗಡೆಯ ಬೆಳಗಲು ಚೆಲ್ಲೋ ಬಿಡುಗಡೆಯ ಬೆಳಗಲು ಚೆಲ್ಲೋ ಬಂಗಾರದ ಕುಂದಿಗೆ ನಾಡಿಗೆ ದಿನವೂ ದುಡಿದ ಕೂಲಿ ಕುಂಬಡಿ ಜನತೆ ಕೇಳಿ ಸ್ವಾತಂತ್ರ್ಯದ ಹಕ್ಕನ್ನು ಕೇಳಿ ಎದ್ದು ನಿಂತ ಜನತೆ ಹಾಡೆಯ ಮೇಲೆ ಮಿಂಚುವ ದಿನಗಳೇ ಜನಪದರ ಕೊರಡಲ್ಲಿ ಬಿಡುಗಡೆಯ ರಹಗಹಳೆ ಬಣ್ಣದ ಬಾವುಟ ಹಿಡಿಯ ಬಣ್ಣದ ಬಾವುಟ ಹಿಡಿದ ಸಿಡಿದ ಒಕ್ಕಿಲ ಮಾಲೆ ಜಗ್ಗದು 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 ಯಾರಿಗೂ ಜಗ್ಗದು ಇಂಡಿಯಾ ಅಗ್ಗದ ಅರಸರು ಎಂದಿಗೂ ಕುಕ್ಕದು ಇಂಡಿಯಾ ಇಂಡಿಯಾ ಬೆವರಿನ ಇಂಡಿಯಾ ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ ಅಗ್ಗದ ಅರಸರು ಎಂದಿಗೂ ಕುಕ್ಕದು ಇಂಡಿಯಾ ಇಂಡಿಯಾ ಬೆವರಿನ ಇಂಡಿಯಾ ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ ಜಗ್ಗದು ಇಂಡಿಯಾ. ತುಂಬ ಅದ್ಭುತವಾಗಿ ನೃತ್ಯವನ್ನು ಪ್ರದರ್ಶನ ಮಾಡಿದಂತಹ ಗೌತಮ್ ತಂಡಕ್ಕೆ ಅಭಿನಂದನೆಗಳು. ನೋಡಿ ಅವ್ರ ಮನೆಗೆ ಗಾಂಧಿದಾದನ್ ಫೋಟೋ ಇದಾಕಿದ್ದಾರೆ. ಹಲೋ, ಇನ್ನು ಸ್ವಲ್ಪ ಮುಂದೆ ಬನ್ನಿ, ನೀವು ಈ ಕಡೆ ಬನ್ನಿ, ಈಗ ಬನ್ನಿ, ಬನ್ನಿ ಬನ್ನಿ, ಅಲ್ಲೇ ಇರು, ಅಲ್ಲೇ ಇರು. ಹಂಗೆ ಇರು, ಹಂಗೆ ಇರು, ಹಂಗೆ ಇರು, ಅಲ್ಲೇ ಇರು.
ಪರವಾಗಿ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತ 7ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಈಗ ನೃತ್ಯ ಕಾರ್ಯಕ್ರಮ ಜಯವೋ ಡ್ಯಾನ್ಸ್ ಎಲ್ಲ ಹೆಣ್ಣು ಮಕ್ಕಳಿಂದ ಎಲ್ಲಿದ್ರು ವೇದಿಕೆ ಶಿಕ್ಷಕರಾದ ಚಂದ್ರಪ್ಪ ಸರ್ ಅವರು ಸಹ ಈ ಒಂದು ಉಪಾಧ್ಯಕ್ಷರಾದಂತ ನವೀನ್ ಸರ್ ಅವರು ಸಹ ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. SDMC ಸದಸ್ಯರು ಎಲ್ಲಿ ಬನ್ನಿ, ಯಾರಿದ್ದೀರಾ SDMC ಸದಸ್ಯರು? ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬನ್ನಿ ಅಕ್ಕ, ಬೇಗ ಟೈಮ್ ಆಗೋಯ್ತು. ಬನ್ನಿ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಗಂಡೆದೆ ವೀರನಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮ ಬೋಧಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಹತ್ತಾರು ಭಾಷೆಗಳ ಹೆತ್ತೋಣಮ್ಮ, ನಿನ್ನ ಮಡಿಲಲ್ಲಿ ಗಂಗೆ ತುಂಬಿ ನಗುತ್ತಾರಮ್ಮ. ಅನ್ಯರು ಬಂದರು ಮುದ್ದಾಡುವ ತಾಯಿ ನಮ್ಮೋರ ಅಪ್ಪಿಕೊಂಡು ನಲಿದಾಡುವೆ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ, ಒಂದೇ ಮಾತರಂ ಎಂಬ ನಾಮದ ಗಂಧವಿದೆ. ನುಡಿಯೆಲ್ಲವನ್ನೇ ಧನ್ಯ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ವಂದೇ ಮಾತರಂ ಎಂದು ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ ಜನ್ಮವ ಕೊಡಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ನಿಜವಾಗಲೂ ಭಾರತಾಂಬೆಯ ಪುಣ್ಯ ದಿನ, ಜನ್ಮದಿನ ಇದು. ಗಾಂಧೀಜಿಯು ಸಹ ಭಾರತ ಮಾತೆಯನ್ನು ರೌಂಡ್ ಆಗ್ತಾನೆ ಇದ್ರು. ತುಂಬಾ ಚೆನ್ನಾಗಿ ನೃತ್ಯವನ್ನ ಪ್ರದರ್ಶಿಸಿದಂತ ತ್ರಿಷಾ ತಂಡದವರಿಗೆ ಅಭಿನಂದನೆಗಳು ತಿಳಿಸುತ್ತಾ, ಈಗ ಮತ್ತೊಂದು ನೃತ್ಯ ಅಣ್ಣಯ್ಯ ತಮ್ಮಯ್ಯ 7ನೇ ತರಗತಿ ಹುಡುಗರಿಂದ. ನಿಂತ್ಕೋ. ನಿಂತ್ಕೊಳ್ಳಿ. ಜಯವು ನೃತ್ಯವನ್ನ ಅಭಿನಯಿಸಿದ ಮಕ್ಕಳಿಗೆ ಜಯವಾಗಲಿ. ಚಪ್ಪಾಳೆಯಲ್ಲಿ ಅಭಿನಂದನೆಗಳು ಮಕ್ಕಳೇ. श्री नंजुंडेश्वराय नमः। ओम श्री नंजुंडेश्वराय नमः। ओम श्री नंजुंडेश्वराय नमः।
ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ. ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ, ಕನ್ನಡ ಕುಲಕ್ಕೆ ನಾನಿಂದು ಸ್ವಂತ ಕಣಯ್ಯ. ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ, ಕನ್ನಡ ಕುಲಕ್ಕೆ ನಾನಿಂದು ಸ್ವಂತ ಕಣಯ್ಯ. ಜಗಕ್ಕೆ ಶಿವನು ಒಬ್ಬ, ಇವನು ಕೋಟಿಗೊಬ್ಬ. ಜಗಕ್ಕೆ ಶಿವನು ಒಬ್ಬ, ನಿಮ್ಮಲ್ಲಿ ನಾನು ಒಬ್ಬ. ಹುಟ್ಟಿದ ಮನೆಗೆ ನನ್ನ ವಂದನೆ, ಆದರೆ ತಪ್ಪು ಮಾಡಿದವಗೆ ಕೊಡುವೆ ದಂಡನೆ. ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ, ಕನ್ನಡ ಕುಲಕ್ಕೆ ನಾನಿಂದು ಸ್ವಂತ ಕಣಯ್ಯ. ಈ ಹೃದಯದ ಎದೆ ಬಡಿತ ನೀನೆ, ನಾನೆನೆಯೋ ಪ್ರತಿ ಗುರಿಯನ್ನು ನಡೆಸೋನು ನೀನೆ, ಈ ಜೀವದ ಜೊತೆ ಪ್ರತಿ ಹೆಜ್ಜೆ ನಡೆಯೋನು ನೀನೆ. ನಿನ್ನೆ ದುಡಿದಲಿ ನಾಡೇ ನಿನ್ನದು, ನಿನ್ನೆ ಮರೆತಲಿ ನೆರಳೇ ಸಿಕ್ಕದು, ನನಗೂ ನಿನಗೂ ಹರಿಯೋ ರಕ್ತ ಒಂದೇ ಕಣಯ್ಯ. ಇಲ್ಲಿ ನನಗೆ ನೀನೆ, ನಿನಗೆ ನಾನೇ ಪ್ರಾಣ ಕಾಯೋ ಗೆಳೆಯ. ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ, ಕನ್ನಡ ಕುಲಕ್ಕೆ ನಾನಿದ್ದು ಸ್ವಂತ ಕಣಯ್ಯ. ದೈವ ಇರುವಾಗ ಇಲ್ಲಿ ನೀ ಗುಡಿಗೋಪುರಗಿರಿ ಶಿಖರ ಅಲೆಯೋಗ್ಯಾದಲ್ಲಿ, ಎತ್ತೋಳ ಕಾಲಡಿ ಪ್ರತಿ ದೇವರು ಉಂಟು, ಕೈ ಮುಗಿದು ತಲೆಬಾಗು ಸ್ವರ್ಗ ನಿನಗುಂಟು. ನೀ ಮುಖವಾಡ ಕಳಚಿತ್ತು ಬದುಕೋದೇ ಧರ್ಮ, ಅಧಿಕಾರ ಧನದಾಹವ ಮರೆಯೋದೇ ಧರ್ಮ, ಹಣ ಬಿದ್ದರೆ ನೀ ಹಂಚೋದೇ ಧರ್ಮ, ನೀ ಮಗನಾದರೆ ನಿನ್ನ ತಾಯಿಯ ಕಾಯೋದೇ ಧರ್ಮ. ತನಗೆಂದು ಬದುಕೋರು ತವರಿಗೆ ಹತ್ತಿರ, ಪರರಿಗೆ ಬದುಕೋರು ದೇವರಿಗೆ ಹತ್ತಿರ. ನನ್ನ ಬದುಕಿಗೆಂದು ಬಂತು ನೀನೆ ಕಣಯ್ಯ, ಎದ್ದು ನನ್ನ ಜೀವ ಕಾಯೋ ದೈವ ನೀನೇ, ನೀನೇ ಒಡೆಯ. ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ, ಕನ್ನಡ ಕುಲಕ್ಕೆ ನಾನೆಂದು ಸ್ವಂತ ಕಣಯ್ಯ. ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ, ಕನ್ನಡ ಕುಲಕ್ಕೆ ನಾನೆಂದು ಸ್ವಂತ ಕಣಯ್ಯ. ಜಗತ್ತೇ ಶಿವನು ಒಬ್ಬ, ನಿಮ್ಮಲ್ಲಿ ನಾನು ಒಬ್ಬ. ತುತ್ತು ಅನ್ನ ಕೊಟ್ಟ ಕೈಗೆ ನಾನು ಕಂಡನು, ಹತ್ತು ನೊಂದವರಿಗೆ ಕೈಯ ನೀಡು ಗೆಳೆಯನು. ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ, ಕನ್ನಡ ಕುಲಕ್ಕೆ ನಾನಿದ್ದು ಸ್ವಂತ ಕಣಯ್ಯ. ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ, ಕನ್ನಡ ಕುಲಕ್ಕೆ ನಾನಿದ್ದು ಸ್ವಂತ ಕಣಯ್ಯ. ಭಾವನೆಯನ್ನ ವಿಜೃಂಭಿಸುವಂತ ನೃತ್ಯವನ್ನು ಪ್ರದರ್ಶಿಸಿದಂತ ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಈಗ
ನಗರಿಯ ಕನಸು ನೋಡು ಮಧುರಾ ನಗರಿಯ ಕನಸು ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಚೆಲುವ ಕೃಷ್ಣನ ನೋಡು ಚೆಲುವೆ ರಾಧೆಯ ನೋಡು ಬೃಂದಾವನ ನೋಡು ಬಾ. ಇದ್ದು ಕೇಳು ಕದ್ದು ಕೇಳು ಇದ್ದು ಕೇಳು ಕದ್ದು ಕೇಳು ಮುದ್ದು ಕೃಷ್ಣನ್ ಕೊಳಲ ಕೇಳು ಗಾನದಲ್ಲಿ ಲೀನವಾಗುವ ಇದ್ದು ಕೇಳು ಕದ್ದು ಕೇಳು ಮುದ್ದು ಕೃಷ್ಣನ್ ಕೊಳಲ ಕೇಳು ಗಾನದಲ್ಲಿ ಲೀನವಾಗುವ ನಾದಲೋಲ ಕಾನಲೋಲ ಮುದ್ದು ಬಾಲ ದೇಹ ನೀಲ ನಾದಲೋಲ ಕಾನಲೋಲ ಮುದ್ದು ಬಾಲ ದೇಹ ನೀಲ ಎಲ್ಲಿ ಕಂಡರಲ್ಲಿ ನೀನು ಕಂಡು ಹಾಡು ಎದೆಯಲ್ಲಿ ಮನದಲ್ಲಿ ಜ್ಯೋತಿ ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಚೆಲುವ ಕೃಷ್ಣನ ನೋಡು ಚೆಲುವೆ ರಾಧೆಯ ನೋಡು ಬೃಂದಾವನವ ನೋಡು ಬಾ. ಹೆಜ್ಜೆ ಮತ್ತು ಹೆಜ್ಜೆ ಮತ್ತು ಹೆಜ್ಜೆ ಮತ್ತು ನಿನ್ನ ನೀನೇ ಮತ್ತು ಕಣ್ಣ ಕಟ್ಟುದನ್ನು ಮತ್ತು ಕುಣಿ ಕುಣಿಯುತ್ತ ನೀವಾ ಹೆಜ್ಜೆ ಮತ್ತು ನಿನ್ನ ನೀನೇ ಮತ್ತು ಕಣ್ಣ ಕಟ್ಟುದನ್ನು ಮತ್ತು ಕುಣಿ ಕುಣಿಯುತ್ತ ನೀವಾ ಆಗ ನೋಡು ರಾಧಕೃಷ್ಣ ಸತ್ಯಭಾಮಿ ಮುದ್ದು ಕೃಷ್ಣ ಆಗ ನೋಡು ರಾಧಕೃಷ್ಣ ಸತ್ಯಭಾಮಿ ಮುದ್ದು ಕೃಷ್ಣ ನಿನ್ನ ಜೊತೆಯಲ್ಲಿ ನಲಿಯುವನು ನಿನ್ನ ಮನದಲ್ಲಿ ಬಂದು ನೆಲೆಸುವನು ಅಲ್ಲಿ ನೋಡು ಇಲ್ಲಿ ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಚೆಲುವ ಕೃಷ್ಣನ ನೋಡು ಚೆಲುವೆ ರಾಧೆಯ ನೋಡು ಬೃಂದಾವನವ ನೋಡು ಬಾ. ಅಂದಗಾತಿ ಗೋಪಿ ನೋಡು ಜಂಬಗಾತಿ ಬಾನೆ ನೋಡು ತುಂಬು ಮನದ ರುಕ್ಕುವೆನಿ ಕನಸು ನೋಡು ಮಧುರಾ ನಗರಿಯ ಕನಸು ನೋಡು ಮಧುರಾ ನಗರಿಯ ಕನಸು ನೋಡು ನಿರ್ಮಿಕಾ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಸ್ವಾತಂತ್ರ್ಯ ದಿನಾಚರಣೆಯನ್ನ ಕುರಿತು ಭಾಷಣವನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ 6ನೇ ತರಗತಿ ವಿದ್ಯಾರ್ಥಿನಿಯಾದ ತ್ರಿಷಾರ್ ಅವರಿಂದ. Here we got freedom on 15th August 1947 from the British rule. I am very proud to be an Indian and I am love my India very much. Thank you. Jai Hind, Jai Bharat. ತುಂಬ ಅದ್ಭುತವಾಗಿ ತಮ್ಮ ಭಾಷಣವನ್ನು ಮಂಡಿಸಿದಂಥ ತ್ರಿಷಾ ಅವರಿಗೆ ಅಭಿನಂದನೆ ತಿಳಿಸುತ್ತಾ ಹಾಗೂ ಪ್ರತಿದಿನ ಊಟವನ್ನು ಬಡಿಸ್ತಕ್ಕಂಥ ಅಡುಗೆ ಸಿಬ್ಬಂದಿಯವರೇ, ಅಂಗನವಾಡಿಯ ಕಾರ್ಯಕರ್ತರೇ ಹಾಗೂ ಆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ. ನಮಗೆ ಈ ಪುಟಾಣಿ ಮಕ್ಕಳನ್ನು ನೋಡಿದಾಗ ಬಹಳ ಸಂತೋಷವಾಗುತ್ತೆ. ನಾವೆಲ್ಲ ಬದುಕಿರೋದು
ಈ ಮಕ್ಕಳಿಗೋಸ್ಕರನೇ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಸರ್ಕಾರಿ ಶಾಲೆಯನ್ನು ನಾವು ಉಳಿಸಿ ಬೆಳೆಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಮಕ್ಕಳ ಪೋಷಕರ ಜವಾಬ್ದಾರಿ ಆಗಿರ್ತದೆ. ಮೊದಲನೇದಾಗಿ ನಾವು ಸುಮಾರು ಒಂದು 10 ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡಿದ್ದೇನೆ. ಮತ್ತೆ ಕಡೆಯದಾಗಿ ಪ್ರಮೋಷನ್ ಆಗಿ ಇದೇ ಊರಿಗೆ ಬಂದಿದ್ದೇನೆ. ನಿಮ್ಮೆಲ್ಲರ ಒಂದು ಋಣ ಇನ್ನೂ ಇದೆ ಅಂತ ನಾನು ಭಾವಿಸ್ತೀನಿ. ಈ ಪುಟಾಣಿ ಮಕ್ಕಳನ್ನು ನೋಡಿದಾಗ ಬಹಳ ಸಂತೋಷ ಆಗ್ತದೆ. ಈ ಶಾಲೆಗೆ ಅತ್ಯವಶ್ಯಕವಾಗಿ ಕಾಂಪೌಂಡ್ ಬೇಕಾಗಿದೆ. ಕಾಂಪೌಂಡ್ ಕಟ್ಟಡ ಬೇಕೇ ಬೇಕು. ಇದನ್ನು ಊರಿನ ಗ್ರಾಮಸ್ಥರು ಕಾವಂದರವರು ಇದರ ಬಗ್ಗೆ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. 4 ಕಡೆ ಸೀಳು ದಾರಿಗಳಿದ್ದು ಅಕ್ರಮ ಚಟುವಟಿಕೆಗಳು ನಡೀತಾ ಇರ್ತವೆ. ಸೊ ಅವನ್ನೆಲ್ಲ ತಪ್ಪಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನಿಮ್ಮ ಶಾಲೆ, ನಿಮ್ಮ ಮಕ್ಕಳು, ನಿಮ್ಮ ಊರು. ಅದರಿಂದ ಶಾಲೆಗೆ ಒತ್ತು ಕೊಟ್ಟು ಸರ್ಕಾರಿ ಶಾಲೆಯನ್ನು ಉಳಿಸಬೇಕಾಗಿ ಪ್ರಾರ್ಥನೆ. ಕಾನ್ವೆಂಟ್ಗಳಿಗೆ ಕಳಿಸ್ತಾ ಇದ್ದಾರೆ ಕೆಲವರು, ಇರಲಿ ಸಂತೋಷ, ದುಡ್ಡು ಜಾಸ್ತಿ ಇದೆ ಅವ್ರ ಹತ್ರ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವರು PhD ಓದಿದ್ದಾರೆ, ದೊಡ್ಡ ದೊಡ್ಡ ಸರ್ಕಾರಿ ಕೆಲಸಗಳಿಗೆ ಸೇರಿದ್ದಾರೆ, ಅನ್ನು ಉನ್ನತ ಹುದ್ದೆಗಳಲ್ಲಿ ಇದ್ದಾರೆ. ನಾವು ಇಲ್ಲಿ ಬೇಸ್ಮೆಂಟನ್ನು ಕೊಡ್ತೀವಿ, ಎಲ್ಲ ಒಂದು ಕ್ಷೇತ್ರದಲ್ಲೂ ಟಚ್ ಕೊಡ್ತೀವಿ. ಅಲ್ಲಿ ಕಾನ್ವೆಂಟ್ನಲ್ಲಿ ಏನು ಮಾಡ್ತಾರೆ, ಬರೀ ಪುಸ್ತಕ ಬದನೆಕಾಯಿ ಉರುವಡಿಸ್ತಾರೆ, ಬಾಯಾಟ್ ಮಾಡಿಸ್ತಾರೆ. ನಾವು ಬಾಯಾಟ್ ಮಾಡಿಸಲ್ಲ, ಅದರ ಬಗ್ಗೆ ತಿಳುವಳಿಕೆ ಹೇಳ್ತೀವಿ. ಸೊ ಅದು ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಒಂದು ಮಹತ್ವ. ನನಗೆ ಈ ಜೂನಲ್ಲಿ ಬಂದೆ, TCಗಳು ತಗೊಂಡು ಹೋಗ್ತಾ ಇದ್ರು ಕೆಲವರು. ಯಾಕೆ ಅಂತಂದರೆ ನಾವು ಬರೋದಕ್ಕಿಂತ ಮುಂಚೆ ತಗೊಂಡೋಗಿದ್ರು. ನಾವು ಬಂದ ಮೇಲೆ ಮತ್ತೆ ಒಂದು 4-5 ಜನ ವಾಪಸ್ ಹೋದರು, ತಗೊಳ್ಳಿಲ್ಲ. ಓಹೋ, ನಮ್ಮ ಸಾರ್ ಬಂದವ್ರೆ ಅಂತ. ಇರಲಿ ಸಂತೋಷ. ಅದನ್ನು ಗಮನದಲ್ಲಿಟ್ಕೊಂಡು ನೀವು ಈ ಸರ್ಕಾರಿ ಶಾಲೆಯನ್ನು ಪೋಷಣೆ ಮಾಡಬೇಕು. ಟೀಚರ್ಸ್ಗೆ ನೀವು ಸಪೋರ್ಟ್ ಮಾಡಬೇಕು. ಮಕ್ಕಳು ಹೋಮ್ವರ್ಕನ್ನು ಬರೆದಿದ್ದಾರೋ ಇಲ್ವೋ, ಓದ್ತಾರೋ ಇಲ್ವೋ ಗಮನಿಸಬೇಕಾಗ್ತದೆ. ಒಂದು ಅರ್ಧ ಗಂಟೆ. ನೀವೇನು ಇವಾಗ LTMಗಳು ಯಾರೂ ಇಲ್ಲ, ಸೊ LTMಗಳು ಯಾರೂ ಇಲ್ವಲ್ಲ ಪೋಷಕರು. ನೀವು ಒಂದು ಅರ್ಧ ಗಂಟೆ ನಿಮ್ಮ ಮಕ್ಕಳ ಒಂದು ಮುಂದೆ ಕೂತ್ಕೊಂಡಾಗ ಅವ್ರಿಗೆ ನಾವೇನು ಹೇಳ್ಕೊಟ್ಟಿರ್ತೀವಿ ಅದು ರೀಕ್ಯಾಪ್ಚುಲೇಷನ್, ರಿಹರ್ಸಲ್ ಆಗುತ್ತೆ, ಪುನರ್ ಮನನ ಆಗಿದ್ರೆ ಮಕ್ಕಳು ನೀಟಾಗಿ ಇಲ್ಲಿ ಪಾಠ ಪ್ರಯೋಜನಗಳನ್ನು ಕಲ್ತ್ಕೊತಾರೆ. ಆಮೇಲೆ ಇಲ್ಲಿ ಬಿಲ್ಡಿಂಗ್ಗಳು ನೋಡಿ ಹೇಗಿದ್ದಾವೆ. ಆ ಬಿಲ್ಡಿಂಗ್ಗಳು ಇಲ್ಲಿ ಒಳಗಡೆ ಬಂದು ಅನೈತಿಕ ಚಟುವಟಿಕೆಗಳು ಮಾಡ್ತಾರೆ. ಆ ಬೆಂಕಿ ಪಟ್ಟಿಗಳು ಎಲ್ಲ ಇಲ್ಲೇ ಇರ್ತವೆ, ಕಡ್ಡಿಗಳಿರ್ತವೆ. ಆಮೇಲೆ ಪಾನ್ ಪರವಾಗಿ ಎಲ್ಲ ಅಂದ್ರೆ ಹೋಗಿತಾರೆ. ಇದು ದೇವಸ್ಥಾನ ಅಲ್ವಾ? ದೇವಸ್ಥಾನ ಇದ್ದಂಗೆ ಮಕ್ಕಳು ದೇವರಲ್ವಾ? ಈ ಒಂದು ಪವಿತ್ರವಾದ ಸ್ಥಳವನ್ನು ಹೇಗೆ ಇಟ್ಕೊಂಡಿರ್ಬೇಕು? ನೀವು ಇಲ್ಲಿ ಓದಿದ್ದೀರಲ್ವಾ? ಹಳೆ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಹಳೆ ವಿದ್ಯಾರ್ಥಿಗಳು ನೀವು ಈ ಶಾಲೆ ನಮ್ಮದು ದೇವಸ್ಥಾನ ಅಂತ ಭಾವಿಸಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಇದಕ್ಕೆ ಮೊದಲಿಗೆ ಈ ಕಾಂಪೌಂಡನ್ನು ನಿರ್ಮಿಸಿ ಈ ಶಾಲೆಯನ್ನು ಉದ್ಧಾರ ಮಾಡಬೇಕು ಅಂತ ಹೇಳ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಶಾಲೆ ನಮ್ಮೆಲ್ಲರದು, ನಮ್ಮೂರು, ನಮ್ಮ ಶಾಲೆ. ನಿಮ್ಮ ಒಂದು ಕೋಆಪರೇಟಿವ್, ನಿಮ್ಮ ಒಂದು ಸಹಕಾರ ಇಲ್ಲ ಅಂದರೆ ಈ ರೀತಿಯಾಗಿ ಸಭೆ ಸಮಾರಂಭ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ 10 ಗಂಟೆಯಿಂದ 4:15 ತನಕ ನಾವು ಪಾಠ ಪ್ರವಚನ ಮಾಡಿ ಹೊರಟೋಗ್ತೀವಿ. ಆದರೆ ನಿಮ್ಮ ಊರು, ನಿಮ್ಮ ಶಾಲೆ ನೀವು ಕಾಪಾಡ್ಕೋಬೇಕು.
ರೂಪೇ ಕೋಲನ್ನ ಕೋಲೆ ಚಿನ್ನಾಯ ರೂಪೇ ಕೋಲನ್ನ ಕೋಲೆ ನಮ್ಮ ಕೇರಿಗೆ ಬಂದರೀಗ ಕರಿಯ ಕಂಬಳಿ ಗದ್ಗೆ ಉಡಿ ತಂದು ಕೊಡುವೆನ್ ಗಂಧದ ವಿಳ್ಯ ನಮ್ಮ ಕೇರಿಗೆ ಬಂದರೀಗ ಕರಿಯ ಕಂಬಳಿ ಗದ್ಗೆ ಉಡಿ ತಂದು ಕೊಡುವೆನ್ ಗಂಧದ ವಿಳ್ಯ ಸುತ್ತಮುತ್ತ ಸೂರ್ಯಪಾನ ನಟ್ಟ ನಡುವೆ ಶೃಂಗಾರ ತೋಟ ಕೋಡಿ ಬಾಗ್ಲು ದಾಟಿ ನಮ್ಮನೆ ಸುತ್ತಮುತ್ತ ಸೂರ್ಯಪಾನ ನಟ್ಟ ನಡುವೆ ಶೃಂಗಾರ ತೋಟ ಕೋಡಿ ಬಾಗ್ಲು ದಾಟಿ ನಮ್ಮನೆ ಚಲುವಯ್ಯ ಚಲೋ ತಾನಿ ಕಂದನ ಚಿನ್ಮಯ ರೂಪೇ ಕೋಲನ್ನ ಕೋಲೆ ಚಲುವಯ್ಯ ಚಲೋ ತಾನಿ ಕಂದನ ಚಿನ್ಮಯ ರೂಪೇ ಕೋಲನ್ನ ಕೋಲೆ ಚಿನ್ಮಯ ರೂಪೇ ಕೋಲನ್ನ ಕೋಲೆ ಮಾಡುವಂತಹ ನೇತ್ರ ತಂಡದವರಿಗೆ ಅಭಿನಂದನೆಗಳನ್ನು ತಿಳಿಸು. ಜೈ ಬೋಲೋ ಭಾರತ್ ಮಾತಾ ಕೆ ಜೈ ಬೋಲೋ ಭಾರತ್ ಮಾತಾ ಕೆ ಜೈ. ಸೇವೆಗಳನ್ನ ನಮ್ಗೆ ಸಲ್ಲಿಸ್ತಾನೆ ಇರ್ತಾರೆ ಯಾವಾಗ್ಲೂ. ಅವ್ರನ್ನ ಮೊದಲಿಗೆ ನಾವು ಸ್ಮರಿಸ್ಬೇಕು. ಅವ್ರಿಬ್ರು ಯಾರಪ್ಪ ಅಂತ ಹೇಳಿದ್ರೆ ದೇಶಕ್ಕೆ ವಿದೇಶಕ್ಕೂ ಕೂಡ ಗಣ್ಯ ವ್ಯಕ್ತಿಗಳವರು. ಒಂದು ಜವಾನ್ ಅಂತ ಹೇಳ್ತೀವಿ, ನಾವು ಇರ್ಬೇಕಾಗಿ ಬರುತ್ತೆ. ಇವತ್ತು ಕೂಡ ನಾವು ಇಷ್ಟು ಆನಂದದಿಂದ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಒಬ್ಬ ಜವಾನ್. ಜೈ ಜವಾನ್. ಹಾಗೂ ಇನ್ನೊಬ್ಬರು ಬಂದು ಕಿಸಾನ್. ಕಿಸಾನ್ ಅಂದ್ರೆ ಯಾರು? ರೈತರು. ಯಾವ ಹಬ್ಬನೇ ಇರಲಿ, ಹರಿದಿನಗಳೇ ಇರಲಿ, ಅವರು ಮಣ್ಣಿನ ಪುತ್ರರು. ಮಣ್ಣಿನಲ್ಲೇ ಅವರ ಹಬ್ಬ, ಮಣ್ಣಿನಲ್ಲೇ ಅವರ ದುಃಖ, ಮಣ್ಣಿನಲ್ಲೇ ಅವರ ಖುಷಿ, ಕುಟುಂಬವೇ ಅವರ ಜೀವನ ಹಾಗೂ ಜೀವ. ಸೊ ನಮಗೋಸ್ಕರ ಇವರಿಬ್ರು ದುಡಿತಾ ಇರ್ತಾರೆ. ಜವಾನ ದುಡಿದಿಲ್ಲ ಅಂತ ಹೇಳಿದ್ರೆ ನಾವಿಲ್ಲಿ ಆರಾಮಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಬೇರೆ ದೇಶಗಳಲ್ಲಿ ಈಗ ಪ್ರಸ್ತುತ ಘಟನೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಬೇರೆಯವರ ಕೈಯಲ್ಲಿ ಒಂದು ದೇಶ ಇರುತ್ತೆ, ಆದರೆ ನಾವು ಆರಾಮಾಗಿ ಎಷ್ಟು ಆರಾಮಾಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಸೈನಿಕರು. ಗಡಿಯಲ್ಲಿ ಪ್ರತಿ ನಿಮಿಷ ಚಳಿ ಎಂದೆ, ಗಾಳಿ ಎಂದೆ, ಮಳೆ ಎಂದೆ, ಪ್ರತಿ ನಿಮಿಷ. ಸಿಯಾಕ್ ಅನ್ನೋ ಪ್ರದೇಶ ನಿಮ್ಗೂ ಗೊತ್ತಿರುತ್ತೆ ಅನ್ಸುತ್ತೆ, ಹಿಮಾಲಯದ ತಪ್ಪಲಿನಲ್ಲಿರುವಂತಹ ಪ್ರದೇಶ. ಆ ಪ್ರದೇಶದಲ್ಲಿ ಮಂಜು ಬೀಳ್ತಾನೆ ಇರುತ್ತೆ. ರಾತ್ರಿ ಅಲ್ಲೇ ಮಲಗ್ತಾರೆ ಅವರು, ಚಳಿಯಲ್ಲೇ ಮಲಗ್ತಾರೆ. ಯಾಕೋಸ್ಕರ? ನಮ್ಮ ಜನ ನೆಮ್ಮದಿಯಾಗಿರ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ನೀವು ನಮ್ಮ ಜೀವನನೇ ದೊಡ್ಡದು, ನಮ್ಮ ಜೀವನನೇ ಕಷ್ಟ ಸುಖ, ಏನಪ್ಪ ಈ ಜೀವನ ಅನ್ಕೊಳ್ತೀವಿ. ಆದ್ರೆ ಸೈನಿಕರನ್ನ ನೋಡಿದ್ರೆ ಗೊತ್ತಾಗತ್ತೆ, ಪ್ರತಿ ಕ್ಷಣ ನಮಗೋಸ್ಕರ ಅವರು ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ. 2 ನಿಮಿಷ ಸಾಕು ಅವರು ಕಣ್ಣು ಮರೆತ್ರೆ, ಅಂದ್ರೆ ಮೈ ಮರೆತ್ರೆ
ನಮ್ಮ ದೇಶವನ್ನ ಬೇರೆಯವರು ಆಕ್ರಮಣ ಮಾಡ್ಕೊಳ್ಳಿಕ್ಕೆ. ನಾವು ಇಷ್ಟು ಆನಂದವಾಗಿರ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಜೋರಾಗಿ ಕೂಗೋಣ, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ಬಿಟ್ಟು. ಜೋರಾಗಿ ಜೈ ಜವಾನ್ ಜೈ ಜವಾನ್ ಜೈ ಜವಾನ್. ಥ್ಯಾಂಕ್ ಯು. Teachers and my dear students, I feel deeply proud and honored to stand before you today to speak a few words on this auspicious occasion. A very happy Independence Day to every single and individual. Today we are here to celebrate the 15th of August, the historic day in 1947, when our motherhood, our motherland, India, finally broke the chains of British rule and breathed the air of freedom. Before 1947, India suffered under British tyranny for nearly 200 years. 200 ವರ್ಷಗಳ ಕಾಲ ಬ್ರಿಟಿಷ್ ಸಾರ್ವಭೌಮತ್ವದಲ್ಲಿ, ಬ್ರಿಟಿಷ್ ಆಡಳಿತದಲ್ಲಿ ನಮ್ಮ ದೇಶವನ್ನ ನಾವು ಅವರ ಕೈ ಕೆಳಗಡೆ ನಡೆಸಬೇಕಾಗಿ ಬಂತು. ಅದು ಅಹಿಂಸಾತ್ಮಕ ಅಲ್ಲ, ಕಂಪ್ಲೀಟ್ ಹಿಂಸಾತ್ಮಕವಾಗಿ. During those long centuries of slavery, our people were treated unfairly. They were not free to speak, live, or even dream. But the spirit of India could not be suppressed. ಅಷ್ಟು ವರ್ಷಗಳ ಕಾಲ ಮೊಘಲರಾಗ್ಲಿ, ಬ್ರಿಟಿಷರಾಗ್ಲಿ ನಮ್ಮ ದೇಶವನ್ನು ಆಳಿದ್ರೂ ಕೂಡ ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನು ಕೂಡ ಅವರು ಅಲಗಾಡಿಸಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಕಂದ್ರೆ ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಅಷ್ಟು ಗಟ್ಟಿಯಾದಂತ ಬೇರನ್ನ ಊರಿರುವಂತಹ ಸಂಸ್ಕೃತಿ.
ಚಿಲಿಪಿಲಿ ಹಕ್ಕಿಯ ನಿನ್ನ ಭಾಷೆ ಕಲಿಯುವ ಆಸೆ ಮುಗಿಲ ಕಂಪನಿ ಕುಳಲಾಯಿ ಪಲ್ಲಿ ಹರಡೋ ಮುಗ್ಗಿನ ಹರಡೋ ಕಂಪನಿ ಬೆರೆಯೋನು ರಾಸಿ ಹನಿ ಹನಿ ಬನ್ನಿ ನಿನ್ನ ಬಾಚಿ ಕುಡಿಯ ಆಸೆ ತುಂಬಾ ಸೊಗಸಾಗಿ ಅದ್ಭುತವಾಗಿ ನೃತ್ಯ ಪ್ರದರ್ಶನ ಮಾಡಿದಂತ ಜೇರಿನಿಕಾ ತಂಡಕ್ಕೆ ಅಭಿನಂದನೆ ತಿಳಿಸ್ತಾ ಈಗ ಮಂಜುಂಜಿ ನಮ್ಮ ಭಾರತದ ಪಟ್ಟಕ್ಕೆ ಮಂಜುಂಜಿ ನಮ್ಮ ಭಾರತದ ಧರ್ಮಕ್ಕೆ We are the children, we are the nation, we are the children, we are the nation. ಜಾತಿ ಗೌರವ ನೀತಿ ಒಂದೇ ಈ ಶಾಲೆಯಲ್ಲಿ ನಮ್ಮ ಭೂಮಿಗೆ ಎಲ್ಲ ಆಶೆಗಳು ಇದರಲ್ಲಿ We are the language, we are the courage, we are the language, we are the courage. ಭಾಷೆ ನೂರು ಭಾವ ಒಂದೇ ಈ ಶಾಲೆಯಲ್ಲಿ ನಮ್ಮ ಲೋಕದ ಹಾಗೂ ನಮ್ಮ ಶಿಕ್ಷಕರಾದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಹಾಗೂ ಸಂಗೀತ ನೃತ್ಯಗಳು ಕ್ರಮಬದ್ಧವಾಗಿ ನಡೆಸ್ಕೊಟ್ಟಿರೋರಂಥವ್ರಿಗೆ ಕ್ರಮಬದ್ಧವಾಗಿ ಆಡಿದ್ದಾರೆ. ಆದರೆ ಇನ್ನೂ ಹೆಚ್ಚುವಾಗಿ ನೃತ್ಯ ಮಾಡಿದ್ದಾರೆ. ಮುಂದುವರಿಲಿ ಅಂತೇಳಿ ಈ ಹೋದ ವರ್ಷಕ್ಕಿಂತ ಹಂತವಾಗಿ ಬೆಳೀತಾ ಇದೆ. ಹಾಗೆ ಇನ್ನ ಹೆಚ್ಚಿನ ಮಟ್ಟವಾಗಿ ಬೆಳಿಬೇಕು ಅಂತೇಳಿ ಒಂದು 10 ನಿಮಿಷ ಮಾಡಿಸ್ಬೇಕು, ಹೋಮ್ವರ್ಕ್ಗಳು ಮಾಡಿಸ್ಬೇಕು, ಫಾಲೋಅಪ್ ಮಾಡಬೇಕು. ಆಮೇಲೆ ತಿಂಗಳಿಗೆ ಒಂದೊಂದು ಮೀಟಿಂಗ್ ಇರುತ್ತೆ, ಪೇರೆಂಟ್ಸ್ ಮೀಟಿಂಗ್ ಬಂದು ನಮ್ಮ ಹುಡುಗ ಏನು ಓದಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಎಷ್ಟು ಓದಿದ್ದೀರಾ ಅಂತ ಕೇಳ್ಬೇಕು. ನೀವು ಕೇಳಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ, ನಿಮ್ಮ ಕಷ್ಟ ಅವ್ರಿಗೆ ಗೊತ್ತಾಗಲ್ಲ, ಅವ್ರ ಕಷ್ಟ ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೆ ನೀವು ಬಂದು ಪೇರೆಂಟ್ಸ್ ಮೀಟಿಂಗಲ್ಲಿ ಬಂದು ನಿಮ್ಮ ಮಕ್ಕಳ ಭವಿಷ್ಯ ನೀವು ತಿಳ್ಕೋಬೇಕು. ಹಾಗೆ ಗೌರ್ಮೆಂಟ್ ಸ್ಕೂಲು ವೇಸ್ಟ್ ಮಾಡ್ಕೊಂಬೇಡ್ರಿ. ಸರ್ಕಾರ ಬೇಜಾನು ಅನುದಾನಗಳು ಬಿಟ್ಟಿದ್ದಾರೆ, ಅನುಕೂಲಗಳು ಮಾಡ್ಕಿದ್ದಾರೆ. ಆಮೇಲೆ ಯಾರ್ಯಾರು ಮಾಡಿಸ್ಕೊಂಡಿಲ್ಲ ಅಂತ ಕೈ ಹೆಂಗಿತ್ರಿ? ಸ್ಕಾಲರ್ಶಿಪ್ಗಳು ಯಾರ್ಯಾರು ಮಾಡಿಸ್ಕೊಂಡಿಲ್ಲ ಕೈ ಎತ್ರಿ.
ಕೈ ಎತ್ತಿದ್ದವರೆಲ್ಲ ಮಾಡಿಸ್ಕೊಂಡಿದ್ದೀರಾ? ದಯವಿಟ್ಟು ಪೇರೆಂಟ್ಸು ಅವ್ರಿಗೆ ಸ್ಕಾಲರ್ಶಿಪ್ ಬರ್ತಾ ಇದೆ ಗೌರ್ಮೆಂಟಿಂದ, ಅದನ್ನು ಮಾಡಿಸ್ಕೋಬೇಕು. SBI ಆದಷ್ಟು SBI ಮಾಡಿಕೊಡ್ರಿ. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಬ್ಯಾಂಕಲ್ಲಿ ಹೋಗಿ NPCI ಅಕೌಂಟ್ ಮಾಡಿಸಿದ್ದಾದ್ಮೇಲೆ NPCI ಆಧಾರ್ ಲಿಂಕ್ ಗಿತ್ತ ನೋಡಿ ಚಿತ್ರದುರ್ಗದ ಕಲ್ಲು ನೋಡಿ ಹತ್ತಿ ನೋಡಿ ನಮ್ಮ ತೌರೂರ. ಹತ್ತ ನೋಡಿ ಗಿತ್ತ ನೋಡಿ ಚಿತ್ರದುರ್ಗದ ಕಲ್ಲು ನೋಡಿ ಹತ್ತಿ ನೋಡಿ ನಮ್ಮ ತೌರೂರ. ಮಾಡಿದಂತಹ ತ್ರಿಷಾ ತಂಡದವರಿಗೆ ಅಭಿನಂದನೆ ತಿಳಿಸುತ್ತಾ ಈಗ
ಮೈಮರಿಸುವಂತಹ ಈ ಒಂದು ನೃತ್ಯ ಪ್ರದರ್ಶನವನ್ನ ತುಂಬಾ ಅದ್ಭುತವಾಗಿ ಅಮೋಘವಾಗಿ ಪ್ರದರ್ಶನ ನಾನು ಫಸ್ಟ್ ಹೇಳಬೇಕು ಅಂತ ಹೇಳಿದ್ರೆ ಇದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಬಂಧಪಟ್ಟ ಹಾಗೆ ಆಚರಣೆ ಮಾಡ್ತಾ ಇದೀವಿ. ಬಟ್ ಆದರೆ ಇಷ್ಟು ವರ್ಷಗಳ 80 ವರ್ಷ ಆಚರಣೆಯಲ್ಲಿ ಊರಿನ ಗ್ರಾಮಸ್ಥರು ಮತ್ತು SDMC ಅಧ್ಯಕ್ಷರು ಸೇರಿ ಮಾಡ್ತಾ ಇರೋ ಕಾರ್ಯಕ್ರಮ ಆಗಿರುತ್ತೆ ಇದು ಫಸ್ಟು. ಯಾಕಂದ್ರೆ ಯಾವತ್ತು ಇನ್ವಾಲ್ವ್ಮೆಂಟ್ ನಮ್ಮ ಹಳ್ಳಿ ಗ್ರಾಮದಲ್ಲಿ ಯಾವುದೇ ರೀತಿಯಲ್ಲಿ ಶಾಲೆಯಲ್ಲಿ ಯಾರೇ ಸಹಭಾಗಿತ್ವ ತೋರಿಸಿರ್ಲಿಲ್ಲ. ಈ ವರ್ಷ ಶಾಲೆ ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿ ಹಾಗೂ SDMC ಅಧ್ಯಕ್ಷರು ಅವರ ಸದಸ್ಯರ ಪರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಇಷ್ಟು ಯಶಸ್ವಿಯಾಗಿ ಕಾರಣ ಆಗಬೇಕು ಅಂತ ಹೇಳಿದ್ರೆ SDMC ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ ಹಾಗೂ ಗ್ರಾಮಸ್ಥರಿಗೆ ಈ ಕ್ರೆಡಿಟ್ ಹೋಗ್ಬೇಕಾಗುತ್ತೆ. ನಾನು ಹೇಳೋದೇನು ಅಂತ ಹೇಳಿದ್ರೆ ಮೈನು ಹಳ್ಳಿ ಗ್ರಾಮದಲ್ಲಿ ಮೈನು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋದು ನಾವು ನೋಡಬೇಕು. 1948ರಲ್ಲಿ ನಮ್ಮ ಶಾಲೆ ಸ್ಥಾಪನೆ ಆಗಿರೋದು. ಇಲ್ಲಿಗೆ 78 ವರ್ಷ ಆಗಿದೆ. ಸ್ವತಂತ್ರ ಬಂದು 1 ವರ್ಷಕ್ಕೆ ನಮ್ಮ ಶಾಲೆ ಸ್ಟಾರ್ಟ್ ಆಗಿರೋದು. ಅಲ್ಲಿಂದ ಇಲ್ಲಿಗೆ 78 ವರ್ಷ ಆಗಿದೆ. ಮೊದಲು ಎಲ್ಲಾ ಶಾಲೆಗಳಲ್ಲೂ 100 ಜನ 200 ಜನ ಅಂತೇಳಿ ಸೇರ್ತಾ ಇದ್ರು. ಈಗ ಕೊಠಡಿಗಳು ಕೊರತೆ ಇದಾವೆ. ಯಾಕಂದ್ರೆ ಜನನೇ ಇಲ್ಲ, ಕಡಿಮೆ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಖಾಸಗಿ ಶಾಲೆಯಲ್ಲಿ ಬಂದ್ಬಿಟ್ಟು ಬಸ್ ಕಳಿಸ್ತಾರೆ, ಯೂನಿಫಾರ್ಮ್ ಕೊಡ್ತಾರೆ, ಇನ್ನೊಂದು ಏನೇನೋ ಅವರು ಕೊಡ್ತಾರೆ. ಎಲ್ಲಕ್ಕೂ ಖರೀದಿ ಮಾಡ್ತಾರೆ, ಅವರು ಖರೀದಿ ಮಾಡಿ ಕೊಡೋದವರು. ಅದೇ ರೀತಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾನು ಉಚಿತವಾಗಿ ಕೊಟ್ಟು ಸರ್ಕಾರಿ ಶಾಲೆಗಳ ಶಿಕ್ಷಕರು ನೀಟು ಕೆಸೆಟ್ ಎಲ್ಲ ಓದಿ 1,00,000 ಜನ ಪೋಸ್ಟ್ 20 ಪೋಸ್ಟ್ಗಾದ್ರೆ 1,00,000 ಜನ ಹಾಕಿ ಅದ್ರಲ್ಲಿ ಪಾಸ್ ಆಗಿರ್ತೇವೆ ಮಾತ್ರನೇ ಗೌರ್ಮೆಂಟ್ ಟೀಚರ್ ಆಗಿ ಸೆಲೆಕ್ಷನ್ ಆಗೋದು. ಅದೇ ಖಾಸಗಿ ಶಾಲೆಯಲ್ಲಿ ಡಿಗ್ರಿ ಪಾಸ್ ಆಗಿದ್ದವರು ಟೀಚರ್ ಆಗಿರ್ತಾರೆ. ಇಲ್ಲಿ ಎಲ್ಲಾ ರೀತಿ ಶಿಕ್ಷಕರು ಪಾಸ್ ಆಗಿ ಎಕ್ಸಾಮ್ಸ್ ಬರ್ಸು ಎಲ್ಲಾನು ಸೆಲೆಕ್ಟ್ ಆಗಿ ಇಲ್ಲಿ ಬಂದ್ರು ನಮ್ಮೂರಿನ ಜನತೆ ಸರ್ಕಾರಿ ಶಾಲೆಗಳನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಈಗ ಸಂಖ್ಯೆ ಟೋಟಲ್ 1ರಿಂದ 7 ಜನಸಂಖ್ಯೆನೇ ಕಡಿಮೆ. 1948ರಲ್ಲಿ ಸ್ಟಾರ್ಟ್ ಆಗಿ ಈಗ 78 ವರ್ಷ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಹಳ್ಳಿ ಶಾಲೆ ಅನ್ನೋದು ಮುಚ್ಚೋಗುತ್ತೆ. ಇನ್ನು ಕೇವಲ 3-4 ವರ್ಷದಲ್ಲಿ ಹಳ್ಳಿ ಶಾಲೆ ಅನ್ನೋದು ಮುಚ್ಚೋಗೋದಕ್ಕೆ ಪ್ರಧಾನ ಕಾರಣ ನಾವೇ ಆಗಿರ್ತೀವಿ. ಯಾಕೆ ಅಂತ ಹೇಳಿದ್ರೆ ನಾವು ಸೇರ್ಸಲ್ಲ. ಅವ್ರು ಏನೋ ಪ್ರೈವೇಟ್ ಬರ್ತಾರೆ, ಬಸ್ ಕಳಿಸ್ತಾರೆ, ಏನಾರ ಕಳಿಸ್ಬೋದು, ಏನಾರ ಮಾಡ್ಬೋದು. ಇಲ್ಲಿ ಎಲ್ಲಾ ಫ್ರೀ ಕೊಟ್ಟು ಎಲ್ಲಾ ಉಚಿತವಾಗಿ ಕೊಟ್ಟು ಅದು ಸರ್ಕಾರದಿಂದ ಎಕ್ಸಾಮ್ ಬರೆದು ಕೆಸೆಟ್ ನೀಟ್ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಓದಿರೋ ವಿದ್ಯಾರ್ಥಿಗಳನ್ನ ಕೇಳಿ, ಹಿರಿಯ ವಿದ್ಯಾರ್ಥಿಗಳನ್ನ ಕೇಳಿದಾಗ ಹೇಳ್ತಾರೆ ಪ್ರೈವೇಟ್ ಶಾಲೆಯಲ್ಲಿ ಟೀಚರ್ಸ್ಗೆ ಎಷ್ಟು ಸಂಬಳ ಕೊಡ್ತಾರೆ, ಗೌರ್ಮೆಂಟ್ ಟೀಚರ್ಸ್ಗೆ ಎಷ್ಟು ಸಂಬಳ ಕೊಡ್ತಾರೆ, ಅವ್ರ ಕೆಪಾಸಿಟಿ ಏನು, ನಮ್ಮ ಸರ್ಕಾರಿ ಶಾಲೆಯ ಗುರುಗಳಿಗೆ ಏನು ಕೆಪಾಸಿಟಿ ಅಂತ. ಇವರೆಲ್ಲರೂ ವೆಲ್ ಎಜುಕೇಟೆಡ್. ನೀವೇನೇ ರೀತಿ ತಗೋಬೇಕು ಪಡ್ಕೋಬೇಕು ಅಂತ ವಿದ್ಯಾಭ್ಯಾಸ ಇವರೆಲ್ಲರಿಗೂ ಎಲ್ಲಾ ರೀತಿನೂ ಅರ್ಹತೆ ಇರುತ್ತೆ. ಅದರಿಂದನೇ ಎಕ್ಸಾಮ್ಸ್ ಬರ್ಸು ಸರ್ಕಾರಿ ಶಾಲೆ ಹುದ್ದೆ ಆಗುತ್ತೆ. ಅದರಿಂದ ನೆಕ್ಸ್ಟ್ ಏನಿದೆ, ನಮ್ಮ ಶಾಲೆನ ಉಳಿಸ್ಬೇಕು ಅಂತ ಹೇಳಿದ್ರೆ ಮೈನು ಜನಸಂಖ್ಯೆ ಆಗ್ಬೇಕು. ಇಲ್ಲಿ ಜನಸಂಖ್ಯೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಹೈಸ್ಕೂಲ್ಗೂ ಹೊಡುತ್ತೆ. ಈಗ ಇರೋದು ಸ್ಟ್ರೆಂತ್ 7ನೇ ಕ್ಲಾಸಲ್ಲಿ 7 ಜನ ಮಾತ್ರ ಇದಾರಂತೆ. 7 ಜನ ಮಾತ್ರ ಇದ್ದಾರೆ ಇರೋದು. ಹಳ್ಳಿ ಗ್ರಾಮ ಪಂಚಾಯತಿಲಿ 2 ಪ್ರೌಢಶಾಲೆ ಮಾತ್ರ ಬರುತ್ತೆ. ಒಂದು ಹಳ್ಳಿ, ಇನ್ನೊಂದು ಉಪ್ರಳ್ಳಿ. ಇಲ್ಲಿ ಹಳ್ಳಿಯಲ್ಲಿ 7 ಜನ ಆದಾಗ ಉಪ್ರಳ್ಳಿಯಲ್ಲಿ ಜನ ಇರ್ತಾರೆ, ಅಲ್ಲಿನೂ ಕಡಿಮೆ. ನೆಕ್ಸ್ಟ್ ಇನ್ನೊಂದು 3 ವರ್ಷದಲ್ಲಿ ಪ್ರೈಮರಿ ಸ್ಕೂಲ್ ಮುಗಿಯುತ್ತೆ, ಹೈಸ್ಕೂಲ್ ಮುಗಿಯುತ್ತೆ. ಅವಾಗ ಎಲ್ಲರೂ ಪ್ರೈವೇಟ್ ಕಳಿಸ್ಬೇಕು. ಅವ್ರು ಪ್ರೈವೇಟ್ ಅಲ್ಲಿ ಏನ್ ಮಾಡ್ತಾರೆ, ದುಡ್ಡು ತಗೊಂತಾರೆ, ಖರೀದಿ ಮಾಡಿ ಯಾರೋ ಡಿಗ್ರಿ ಮಾಡ್ಕೊಂಡಿರೋನ್ನ ಕರ್ಕೊಂಡೋಗಿ, ಯಾರೋ ಡಿಗ್ರಿ ಯಾರ ಬೇಕಾದ್ರೂ ಪಾಸ್ ಆಗಿರ್ಬೋದು, ಅವ್ನು ಕರ್ಕೊಂಡು ಹೋಗ್ತಾನೆ, ಪಾಠ ಮಾಡಿಸ್ತಾರೆ. ಎಲ್ಲ ಅವ್ರಿಗೇನು ಯೂನಿಫಾರ್ಮ್ ಕೊಡಬೇಕು, ಟಿಪ್ ಟಾಪ್ ಆಗಿ ಹೋಗ್ಬೇಕು, ಬಸ್ ಹಾಕ್ಬೇಕು, ಅಲ್ಲಿ ಅದು ಇದು ಕಲ್ಚರಲ್ ಎಲ್ಲ ಮಾಡಬೇಕು, ಎಲ್ಲ ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ. ಇಲ್ಲೆಲ್ಲ ಫ್ರೀ ಕೊಟ್ಟು ವೆಲ್ ಎಜುಕೇಟೆಡ್ ಎಕ್ಸಾಮ್ ಬರೆದು, ನಿಮಗೆ ಗೊತ್ತಿಲ್ಲ ಅಂದ್ರೆ ಹಿರಿಯ ವಿದ್ಯಾರ್ಥಿಗಳನ್ನ ಕೇಳಿ, ಒಂದು ನೀಟ್ ಎಕ್ಸಾಮ್ ಪಾಸ್ ಆಗಬೇಕು, ಕೆಸೆಟ್ ಪಾಸ್ ಆಗಬೇಕು ಅಂದ್ರೆ ಎಷ್ಟು ಕಷ್ಟ ಪಡಬೇಕು ಅಂತೇಳಿ ಒಂದು ಗೌರ್ಮೆಂಟ್ ಕೆಲಸಕ್ಕೆ. ಆ ಹುದ್ದೆಯನ್ನು ಪಡ್ಕೊಂಡಿರೋದನ್ನ ನಾವು ಹಾಳು ಮಾಡಿಕೊಂಡು ನಾವು ಶಾಲೆ ಮುಚ್ಚಿಸ್ಕೊಂಡು. ಹೆತ್ವಿಕ್ ಕುಮಾರ್, ಸೋಹನ್ ಯಾದವ್, ನವ್ಯಶ್ರೀ, ತೇಜಶ್ರೀ, ಚರಿತಾ, ಅಮೃತ. SDMCಯ ಅಧ್ಯಕ್ಷರಾಗಿರುವಂತಹ ಹೊನ್ನಮೈಲಾರಪ್ಪರವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ 1ನೇ ತರಗತಿ ವಿದ್ಯಾರ್ಥಿಗಳು ಹೆತ್ವಿಕ್ ಕುಮಾರ್, ಲೆಮನ್ ಅಂಡ್ ಸ್ಪೂನ್ ಫಸ್ಟ್ ಪ್ರೈಸ್, ಕಪ್ಪೆ ಓಟ ಫಸ್ಟ್
ಜಗ್ಗಾಟ ಸೆಕೆಂಡ್ ಪ್ರೈಸ್, ನೆತ್ತಿ ಮೇಲೆ ಪುಸ್ತಕ ಸೆಕೆಂಡ್ ಪ್ರೈಸ್, ಹೈ ಜಂಪ್ ಫಸ್ಟ್ ಪ್ರೈಸ್ ಹಾಗೂ ಅವನ ಕ್ಲಾಸಲ್ಲಿ ಅವನು ಫಸ್ಟ್ ಪ್ರೈಸ್ ತಗೊಂಡ್ಕೊಂಡಿದ್ದಾನೆ ಎಲ್ಲ ಆಟೋಟಗಳಲ್ಲಿ. ಅವನಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಅವನನ್ನು ಹುರಿದುಂಬಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಎರಡನೇದಾಗಿ ಸೋಹಾನ್ ಯಾದವ್ 1ನೇ ತರಗತಿ, ಲೆಮನ್ ಅಂಡ್ ಸ್ಪೂನ್ ಸೆಕೆಂಡ್ ಪ್ರೈಸ್, ಬಕೆಟ್ ಇನ್ ದ ಬಾಲ್ ಫಸ್ಟ್ ಪ್ರೈಸ್, ಮ್ಯೂಸಿಕಲ್ ಚೇರ್ ಸೆಕೆಂಡ್ ಪ್ರೈಸ್, ಹಗ್ಗ ಜಗ್ಗಾಟ ಫಸ್ಟ್ ಪ್ರೈಸ್, ರನ್ನಿಂಗ್ ರೇಸ್ ಸೆಕೆಂಡ್ ಪ್ರೈಸ್, ಹೈ ಜಂಪ್ ಫಸ್ಟ್ ಪ್ರೈಸ್, ಲಾಂಗ್ ಜಂಪ್ ಫಸ್ಟ್ ಪ್ರೈಸ್ ಹಾಗೂ ಟೋಟಲ್ ಆಗಿ ಫಸ್ಟ್ ಪ್ರೈಸ್ ಅನ್ನು ತೆಗೆದುಕೊಂಡಿರ್ತಾನೆ. ಜೋರಾದ ಚಪ್ಪಾಳೆ ಮುಖಾಂತರ ಅವನಿಗೆ ಹುರಿದುಂಬಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೂ ಲಾಂಗ್ ಜಂಪ್ ಅಲ್ಲಿ ಸೆಕೆಂಡ್ ಪ್ರೈಸ್ ತಗೊಂಡಿದ್ದಾಳೆ. ಓವರ್ ಆಲ್ ಆಗಿ ಸೆಕೆಂಡ್ ಪ್ರೈಸ್ ಅನ್ನು ತಗೊಂಡಿಕೊಂಡು ಬಕೆಟ್ ಇನ್ ದ ಬಾಲ್ ಸೆಕೆಂಡ್ ಪ್ರೈಸ್, ಕಪ್ಪೆ ಓಟ ಥರ್ಡ್ ಪ್ರೈಸ್, ನೆತ್ತಿ ಮೇಲೆ ಪುಸ್ತಕ ಥರ್ಡ್ ಪ್ರೈಸ್, ರನ್ನಿಂಗ್ ರೇಸ್ ಥರ್ಡ್ ಪ್ರೈಸ್, ಓವರ್ ಆಲ್ ಆಗಿ ಸೆಕೆಂಡ್ ಪ್ರೈಸ್ ಅನ್ನು ತಗೊಂಡ್ಕೊಂಡು. ನೆಕ್ಸ್ಟ್ ಸುರಕ್ಷಾ ಸೆಕೆಂಡ್ ಪ್ರೈಸ್, ನವಚೇತನ್ ಫಸ್ಟ್ ಪ್ರೈಸ್, ಜೋರಾದ ಚಪ್ಪಾಳೆ. he has got the first prize. ನಾವಿನ್ನ ಮುದ್ದಾಗಿ ಲಡ್ಡು ಅಂತ ಕರಿತೀವಿ. ನೆಕ್ಸ್ಟ್ ಪ್ರಜ್ವಲ್ ಓವರ್ ಆಲ್ ಫಸ್ಟ್ ಪ್ರೈಸ್ ಅನ್ನು ತೆಗೆದುಕೊಂಡಿರ್ತಾನೆ. ಜೋರಾದ ಚಪ್ಪಾಳೆ. ಫಸ್ಟ್ ಪ್ರೈಸ್ ಪ್ರಜ್ವಲ್, ಫಸ್ಟ್ ಪ್ರೈಸ್. ಗಿವ್ ಹಿಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಕಣ್ಮಣಿಗಳಲ್ವಾ ನೀವು? ನೋನಿತ್ ರಾಜ್ ಓವರ್ ಆಲ್ ಫಸ್ಟ್ ಪ್ರೈಸ್, he has got ರೌಂಡ್ ಆಫ್ ಅಪ್ಲಾಸ್. And last but not the least, Bhargav Nayak overall. Give him a big. ಈ ಮಗು ಕೇವಲ ಆಟಗಳಲ್ಲೆಲ್ಲ ಓದಿನಲ್ಲೂ ಮುಂದಿದ್ದಾಳೆ, ಹಾಡಲ್ಲೂ ಮುಂದಿದ್ದಾಳೆ, ಡ್ಯಾನ್ಸ್ ಅಲ್ಲೂ ಮುಂದಿದ್ದಾಳೆ, ಎಕ್ಸ್ಪ್ರೆಷನ್ಸ್ ಅಲ್ಲೂ ಮುಂದಿದ್ದಾಳೆ. ಜೋರಾದ ಚಪ್ಪಾಳೆ. ಆ ಮಗುಗೆ ಒಳ್ಳೆ ಭವಿಷ್ಯ ಸಿಗ್ಲಿ ಅಂತ ಆಶಿಸೋಣ. ಅರ್ಜುನ್ ನಾಯಕ್, he has got the third prize. ಜೋರಾದ ಚಪ್ಪಾಳೆ. Give him a big round of applause. And next round in the sports. ಜೋರಾದ ಚಪ್ಪಾಳೆ. ಪದೇ ಪದೇ ನಾವೆಲ್ಲ ಹೊಡಿತಾನೆ ಓವರ್ ಇನ್ ದ ಸ್ಪೋರ್ಟ್ಸ್. ನೆಕ್ಸ್ಟ್ ಮಕ್ಕಳಿಗೆ ಹುರಿದುಂಬಿಸಿದಂಗಾಗತ್ತೆ. ದಯಮಾಡಿ ಚಪ್ಪಾಳೆ ನಿಲ್ಲಿಸಬೇಡಿ, ಹೊಡಿತಾನೇ ಇರಿ ನಾವು ಹೇಳೋವರೆಗೂ. ನೆಕ್ಸ್ಟ್ 4ನೇ ತರಗತಿ ವಿದ್ಯಾರ್ಥಿಗಳು. ನೆಕ್ಸ್ಟ್ 4ನೇ ತರಗತಿಯಿಂದ ರಕ್ಷಿತಾ, she has got first prize in all the sports. And next Vishwatej, he has got the first prize in all the sports. Danya, she also got the first prize in all the sports. Has got first prize in all the sports. In all the events. Next, ಮಕ್ಕಳು ಮಾತಾಡದೆ ಚಪ್ಪಾಳೆ ಹೊಡಿಬೇಕು, ಆಮೇಲೆ ನೋಡೋರಂತೆ. ಇಲ್ಲ ಬಹುಮಾನಗಳನ್ನ ವಾಪಸ್ ತಗೋತೀನಿ, ಬೇಡ ಅಲ್ಲ? ಜೋರಾದ ಚಪ್ಪಾಳೆ. ವಿನಯ್, first prize he has got in all the sports. Give him a big round of applause. Next, ನಮ್ಮ ಬಳೆಗಾರ ಬರ್ತಾ ಇದ್ದಾನೆ. ಜೋರಾದ ಚಪ್ಪಾಳೆ. ಪ್ರೀತಮ್, ಬಳೆ ಮಾರ್ಕೊಂಡ್ ಬಂದ್ಯಪ್ಪ, ಪ್ರೈಸ್ ತಗೋ. ಫಸ್ಟ್ ಪ್ರೈಸ್. ಬಳೆ ಮಾರೋದ್ರಲ್ಲಿ ಫಸ್ಟ್ ಪ್ರೈಸ್ ಅಲ್ಲ, ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ ಪ್ರೈಸ್. ಜೋರಾದ ಚಪ್ಪಾಳೆ ದಯವಿಟ್ಟು. ರಾಹುಲ್ ನೋಡಿ, ಈ ಮಗು ವಿಶೇಷ ಚೇತನ ಆದ್ರೂ ಕೂಡ ಎಲ್ಲರ ಜೊತೆ ಪೈಪೋಟಿ ನೀಡಿದ್ದಾನೆ. he has got the third prize. ಜೋರಾದ ಚಪ್ಪಾಳೆ ದಯವಿಟ್ಟು. ದಿವ್ಯಾ ಕೃಪಾ, she has got second prize in all the sports. Second prize. And 5ನೇ ತರಗತಿಯಲ್ಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಶಿರೀಷಾ ವಿದ್ಯಾರ್ಥಿನಿ. ಈ ಎಲ್ಲಾ ಮಕ್ಕಳಿಗೆ to the dais, come near the dais and stand one after one. ನಿರಂಜನ್ got first prize in all the sports. ಮೊದಲನೇ ಬಹುಮಾನವನ್ನು ತೆಗೆದುಕೊಂಡಿರ್ತಾನೆ. ಜೋರಾದ ಚಪ್ಪಾಳೆ. ವೈಷ್ಣವಿ got first prize in all the sports. ಸ್ಟ್ರಾಂಗ್ ಆಗಿದ್ದಾರೆ ಇವರೆಲ್ಲ. ಮಹೇಂದ್ರ got first prize in all the sports. Digant got first prize in all the... Lahari got third prize in all the sports. Give her a big round of applause. ಪರಮೇಶ್ ಅವರು SDMC ಸದಸ್ಯರು. ಪರಮೇಶ್ ಅವರ ಧರ್ಮಪತ್ನಿ ಪವಿತ್ರ ತೆಗೆದುಕೊಂಡಿರ್ತಾಳೆ. ಅವಳಿಗೆ ಜೋರಾದ ಚಪ್ಪಾಳೆ. ಜೋರಾಗಿ. ಊಟ ಮಾಡಿದ್ರಲ್ಲ, ವಾಂಗಿಬಾತ್ ಚೆನ್ನಾಗಿತ್ತ? ಮತ್ತೆ ಜೋರಾದ ಚಪ್ಪಾಳೆ ಹೊಡೀರಿ. ಕೇಸರಿ ಬಾತ್
ಸೆಕೆಂಡ್ ಪ್ರೈಸ್. ಗಿವ್ ಹರ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ನಾಗಮಣಿ ಅವರು ದಯಮಾಡಿ ವೇದಿಕೆ ಬಳಿ ಬರಬೇಕು, ಬನ್ನಿ. ಬಿಗ್ ರೌಂಡ್ ಆಫ್ ಅಪ್ಲಾಸ್. Divya CN got second prize in all the events. Give her a big round of applause. Nagalakshmi got the second prize in all the events. ಆಟಗಳಲ್ಲಿ ಭಾಗವಹಿಸಿದೆ ಅಂತ ಹೇಳಿದ್ರೆ ನೀವ್ಯಾಕೆ ಚಪ್ಪಾಳೆ ಹೊಡಿಬಾರ್ದು ಅಲ್ವಾ? ದ್ವಿತೀಯ ಬಹುಮಾನ ಪೂರ್ವಿಕಾ. ತೃತೀಯ ಬಹುಮಾನ ಕೇತನ್ ನಾಯಕ್. ದ್ವಿತೀಯ ಬಹುಮಾನ ಪೂರ್ವಿಕಾ. ಅಂಗನವಾಡಿ ಮೇಡಮ್ ಅವರು ದಯಮಾಡಿ ವಿದ್ಯಾರ್ಥಿಗಳನ್ನ ಕಳಿಸ್ಕೊಡ್ಬೇಕು. ಅವರ ಹೆಸರುಗಳನ್ನ ತಿಳ್ಕೊಂಡು ಅವ್ರನ್ನ ಕಳಿಸ್ಕೊಡ್ಬೇಕು. ದ್ವಿತೀಯ ಬಹುಮಾನ ಪೂರ್ವಿಕಾ ಆಯ್ತು, ತೃತೀಯ ಬಹುಮಾನ ಕೇತನ್ ನಾಯಕ್. ಜೋರಾದ ಚಪ್ಪಾಳೆ. ನೆಕ್ಸ್ಟ್ ಪೃಥ್ವಿಕ್ ಪ್ರಥಮ ಬಹುಮಾನ. ಬಕೆಟಿನ ಬಾಲಲ್ಲಿ ಚೆನ್ನಾಗಿ ಆಗ್ತಾನೆ ಬಾಲ್ ಬಕೆಟ್ ಅಲ್ಲಿ. ನೆಕ್ಸ್ಟ್ ನಚಿತ್ರಾಮ್ ದ್ವಿತೀಯ ಬಹುಮಾನ. ನಚಿತ್ರಾಮ್ ದ್ವಿತೀಯ ಬಹುಮಾನ. ಕೊನೆಯದಾಗಿ ಬುಕ್ ಬ್ಯಾಲೆನ್ಸ್ ಅನ್ನು ಮಾಡಿದ್ರು ಮಕ್ಕಳು. ಅದರಲ್ಲಿ ಪ್ರಥಮ ಬಹುಮಾನ ಕೇತನ್ ನಾಯಕ್. ಜನರ ಚಪ್ಪಾಳೆ. ಕೇತನ್ ನಾಯಕ್. ಮಧುಪ್ರಿಯಾ. ನೆಕ್ಸ್ಟ್ ಭಾನುಶ್ರೀ. ಗಾನವಿ ಆಯ್ತಾ? ಗಾನವಿ. ಈ ಎಲ್ಲ ಬಹುಮಾನಗಳನ್ನು ವಿತರಿಸಿ ಮಾಡಿದಂತಹ ನಮ್ಮ ಗಣ್ಯ ವ್ಯಕ್ತಿಗಳಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ, ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ಬೊಂಬೆ ನಾನಯ್ಯ. ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ಬೊಂಬೆ ನಾನಯ್ಯ. ಬಾಳ ಬಂಗಾರ ನೀನು ಮನೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ಬೊಂಬೆ ನಾನಯ್ಯ.
ಶುಭಾಶಯಗಳು. ಇದು 80ನೇ ಸ್ವಾತಂತ್ರ್ಯ ದಿನಾಚರಣೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಕೂಡ ಗ್ರಾಮಸ್ಥರೆಲ್ಲರೂ ಕೂಡ ಬಂದಿದ್ದಾರೆ. ಇವರಲ್ಲಿ ಒಂದು ಮನವಿ ಏನಂದ್ರೆ, ಈಗ ಸ್ವಾತಂತ್ರ್ಯ ದಿನಾಚರಣೆ ಆಗಿದೆ, ಆದ್ರೆ ಎಲ್ಲ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದೆ. ಯಾಕೆ ಅಂದ್ರೆ ನಿಮ್ಮ ಮಕ್ಕಳನ್ನ ತಗೊಂಡೋಗಿ ಎಲ್ಲ ಇದು ಪ್ರೈವೇಟ್ ಶಾಲೆ ಯಾಕೆ ಇಲ್ಲೇ ಈ ವಿದ್ಯಾಭ್ಯಾಸ ಹೇಳ್ಕೊಡ್ತಾ ಇಲ್ವಾ? ಇಲ್ಲಿ ಹೇಳ್ಕೊಡ್ತಾ ಇಲ್ವಾ? ತುಂಬಾ ವೆಲ್ ಎಜುಕೇಟೆಡ್ ಟೀಚರ್ಸ್ ಇದ್ದಾರೆ. ಈಗ ನಾನು ನೋಡ್ದಂಗೆ ನೋಡಿ, ಒಂದೊಂದು ಸ್ಟೂಡೆಂಟ್ ಕೂಡ ಒಂದು 2-3 ಪಾರ್ಟಿಸಿಪೇಟ್ ಆದ್ರೂ ಮಾಡ್ತಾ ಇದ್ದಾರೆ. ಅವರಲ್ಲಿ ಇರ್ತಕ್ಕಂಥ ಕಲೆನ ಜಸ್ಟ್ ವಿದ್ಯಾಭ್ಯಾಸ ಅನ್ನೋದು ಒಂದು ಜ್ಞಾನಕ್ಕಾಗಿರ್ಬೇಕು, ಒಂದು ಪುಸ್ತಕದ ಬದನೆಕಾಯಿ ಆಗಿರಬಾರ್ದು. ಪುಸ್ತಕದ ಬದನೆಕಾಯಿ ಒಂದು 20 ವರ್ಷ ಆದರೆ ಜೀವನದ ಬದನೆಕಾಯಿ, ಜೀವನದ ದಾರಿ ಅನ್ನೋದು 80 ವರ್ಷ ನಾವು ಇದು ಮಾಡಬೇಕು. ಕರೆಕ್ಟಾ? ಪುಸ್ತಕದಲ್ಲಿ ಎಷ್ಟು ತಿಳ್ಕೊಂತೀರೋ ಜೀವನದ ಬಗ್ಗೆನೂ ಕೂಡ ಅಷ್ಟೇ ತಿಳ್ಕೊಬೇಕು. ಈಗ ನೀವು ಸರ್ಕಾರಿ ಶಾಲೆಗೆ ಸೇರಿಸಿ ನಾನು ನೋಡ್ದಂಗೆ ನೋಡಿ, ಎಲ್ಲರೂ ಕೂಡ ಒಳ್ಳೆ ಸ್ಪಾಟ್ಸ್, ಅವರಲ್ಲಿ ಏನ್ ಕಲೆ ಇದೆ ಆ ಕಲೆಯನ್ನು ಗುರುತಿಸಿ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ. ಅವರೇಜ್ ಅಲ್ಲಿ ಪಾಸ್ ಆದ್ರೂ ಏನ್ ಇಶ್ಯೂ ಇಲ್ಲ, ಆದ್ರೆ ಅವ್ರಿಗೆ ಜೀವನದ ಪಾಠ ತುಂಬಾ ಮುಖ್ಯ. ಅವರಲ್ಲಿ ಗುರಿ ಏನಿದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಗುರಿ ಇರುತ್ತೆ. ಆ ಗುರಿಯನ್ನು ಗುರುತಿಸಿ ಅವ್ರನ್ನ ಮುಂದೆ ತರೋದೇ ಈ ಸರ್ಕಾರಿ ಶಾಲೆಗಳು. ನೀವು ಪ್ರೈವೇಟ್ ಶಾಲೆಗೆ ಹಾಕಿದ್ರೆ ಜಸ್ಟ್ ಅಲ್ಲಿ ಪುಸ್ತಕದಲ್ಲಿ ಏನಿದೆ ಆ ಪುಸ್ತಕದಲ್ಲಿ ಬರೆದು ಓದಿ ಜಸ್ಟ್ 100% ತಗೊಳ್ಳೋದು ಅಷ್ಟೆಲ್ಲ ಮುಖ್ಯ. ನಿಮ್ಮಲ್ಲಿ ಏನಿದೆ, ನಿಮ್ಮ ಮಕ್ಕಳಲ್ಲಿ ಏನಿದೆ ಅದನ್ನು ಗುರುತಿಸಿ ಮುಂದೆ ತಂದು ಈ ಸಮಾಜದಲ್ಲಿ ಮುಂದೆ ತರೋದಂದ್ರೆ ಈ ಸರ್ಕಾರಿ ಶಾಲೆಗಳೇ. ಎಲ್ಲರಿಗೂ ಕೂಡ ಒಂದು ಮನವಿ, ನೀವು ಎಲ್ಲರೂ ಕೂಡ ಒಂದ್ ಸ್ವಲ್ಪ ನಿಮ್ಮ ಮನೆ ಅಕ್ಕಪಕ್ಕ ಇದ್ರು ಕೂಡ ತಿಳುವಳಿಕೆ ಹೇಳಿ ಈ ಸರ್ಕಾರಿ ಶಾಲೆಗಳನ್ನು ಸೇರಿಸಿ, ಹಾಗೂ ಅವರ ಮಕ್ಕಳಲ್ಲಿ ಇರ್ತಕ್ಕಂಥ ಏನು ಅವರ ಗುರಿ ಇದೆ ಅದನ್ನು ಗುರುತಿಸಿ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಪೋಷಕರು ಏನಂದ್ರೆ ಜಸ್ಟ್ ಈಗ ತಿಂಗಳಿಗೊಂದ್ಸಲಿ ಸಭೆ ಹೇಳ್ತಾರಲ್ಲ, ಆ ಮೀಟಿಂಗ್ ಅಲ್ಲಿ ಬಂದು ನಮ್ಮ ಮಗು ಏನ್ ಮಾಡ್ತಾ ಇದೆ, ಏನ್ ಕಲಿತಾ ಇದೆ. ಈಗ ಪ್ರೈವೇಟ್ ಶಾಲೆಗಾದ್ರೆ ಯಾವುದು ಕೂಡ ಫ್ರೀಯಾಗಿ ಸಿಕ್ಕಿದ್ರೆ ಬೆಲೆ ಇರಲ್ಲ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೂ ಕೂಡ ಅವ್ರು ಚಾರ್ಜ್ ಮಾಡಿದ್ರೆ ನಿಮ್ಗೆ ಬೆಲೆ ಇರ್ತಾ ಇತ್ತಾ? ಸರ್ಕಾರ ನಮ್ಗಾಗಿ, ನಮ್ಮಿಂದ ಸರ್ಕಾರ, ಕರೆಕ್ಟ್ ತಾನೆ? ಪ್ರೈವೇಟ್ ಶಾಲೆ ಆದ್ರೆ ಪ್ರತಿಯೊಂದಕ್ಕೂ ಚಾರ್ಜ್ ಮಾಡ್ತಾರೆ. ಅದಕ್ಕೆ ಆದ್ರೆ ಬೆಲೆ ಇರುತ್ತಲ್ಲ, ಅದಕ್ಕೆ ನೀವು ಪ್ರೈವೇಟ್ ಶಾಲೆ ಸೇರಿಸ್ತೀರಾ? ಆಗ ಹೋಗಿಲ್ಲ ಅಂದ್ರೆ ಇಷ್ಟು ಫೈನ್ ಅಂತ ಹಾಕ್ತಾರೆ. ತಂದೆ ತಾಯಿ ಮೀಟಿಂಗ್ ಹೋಗಿಲ್ಲ ಅಂದ್ರೆ, ಮತ್ತೆ ಮಗು ತಪ್ಪು ಮಾಡಿದ್ರು ಕೂಡ, ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಅದಕ್ಕೊಂದು ಚಾರ್ಜ್, ಅದಕ್ಕೊಂದು ಬೆಲೆ ಕಟ್ತಾರಲ್ಲ, ಅದಕ್ಕೆ ಜಾಸ್ತಿ ಅದಕ್ಕೆ ಒತ್ತಾಯ ಕೊಡ್ತಾ ಇದ್ದೀರಾ. ಇಲ್ಲಿ ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಫ್ರೀಯಾಗಿ ಒಳ್ಳೆ ಎಜುಕೇಶನ್ ಹೇಳ್ಕೊಡ್ತಾ ಇದ್ದಾರೆ, ಅದಕ್ಕೆ ಬೆಲೆ ಯಾರು ಕೊಡ್ತಾ ಇಲ್ಲ. ಸರ್ಕಾರದಲ್ಲಿ ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ ಅವ್ರು ಸರ್ಕಾರಿ ಉದ್ಯೋಗ ಅಂತ ಮಾಡ್ಲಿ, ಆಟೋಮೆಟಿಕ್ ಎಲ್ಲರೂ ಕೂಡ ಸರ್ಕಾರಿ ಶಾಲೆ ಸೇರಿಸ್ತಾರೆ. ಯಾಕೆ ಇಲ್ಲೆಲ್ಲ ವೆಲ್ ಎಜುಕೇಟೆಡ್ ಟೀಚರ್ಸ್ ಇಲ್ವಾ? ನೀವು ಬಂದು ವಿಚಾರಣೆ ಮಾಡಬೇಕು, ಕ್ವಶನ್ ಮಾಡಬೇಕು. ಪೋಷಕರು ಅವ್ರು ಸರಿಯಾಗಿ ಹೇಳ್ಕೊಡ್ತಾ ಇಲ್ಲ ಅಂತ ಈಗ ಮನೇಲಿ ಕೇಳಬೇಕು, ಏನ್ ಹೇಳ್ಕೊಟ್ಟಿದ್ದಾರೆ ಇವತ್ತು, ಏನ್ ಮಾಡಿದ್ದಾರೆ ಅಂತ. ನಿಮ್ಮ ಮಗುಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಬಂದು ಕೇಳಬೇಕು, ಈ ತರ ಇದೆ ನಮ್ಮ ಮಗುಗೆ, ಈ ತರ ಹೇಳ್ಕೊಡಿ. ನೀವು ಕ್ವಶನ್ ಮಾಡಿಲ್ಲ ಅಂದ್ರೆ ಆನ್ಸರ್ ಎಲ್ಲಿ ಬರುತ್ತೆ? ಕರೆಕ್ಟ್ ತಾನೆ? ನನಗೆ ಗೊತ್ತಿರ ಇಲ್ಲಿ ಎಲ್ಲ ಒಳ್ಳೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಅವರಲ್ಲಿ ಏನು ಗುರಿ ಇದೆ ಅದನ್ನ ಅವ್ರಿಗೆ ಹೇಳ್ಕೊಟ್ಟು ಅವ್ರ ಗುರಿ ಕಡೆ ಮುಖ ಮಾಡಿ ಹೇಳ್ಕೊಡ್ತಾ ಇದ್ದಾರೆ. ನೀವು ಕೂಡ ಪೋಷಕರಾದವರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ, ಮತ್ತೆ ಅಕ್ಕಪಕ್ಕ ಮನೇಲಿ ಮನೆಗಾಗ್ರೆ ಕಾರಣ. ಯಾಕೆ ನೀವು ಓದಿಲ್ಲ ಅಂತೇಳಿ ನಿಮ್ಮ ಮಕ್ಕಳು ಓದಿರೇ ಇರ್ತಾರ? ಈಗ ಮೊದ್ಲ 10th ಓದಿರೋರು B.Ed ಮಾಡ್ದಂಗೆ ಲೆಕ್ಕ, ಅಷ್ಟು ನಾಲೆಜ್ ಇರ್ತದೆ ಅವ್ರಿಗೆ. ಈಗ ಚಿಕ್ಕ ಮಕ್ಕಳು ಕೂಡ ಒಳ್ಳೆ ನಾಲೆಜ್ ಇದೆ, ಅವ್ರಿಗೆ ಏನ್ ನಾಲೆಜ್ ಇದೆ ಅದ್ರ ಕಡೆ ಗುರಿಗಳ ಕಡೆ ಮುಖ ಮಾಡಿ ತೋರಿಸಿ. ವಿದ್ಯೆ ಒಂದೇ ಅಲ್ಲ ಮುಖ್ಯ, ಜ್ಞಾನ ಕೂಡ ತುಂಬಾ ಮುಖ್ಯ ಜೀವನದಲ್ಲಿ. ಈ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ, ಈ ಸಭೆಯಲ್ಲಿ ಹಾಸನಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಹಾಗೂ ಪೋಷಕರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೂ ನನ್ನ ನೆಚ್ಚಿನ ಶಿಕ್ಷಕರಾದಂತಹ ಚಂದ್ರಪ್ಪ ಸರ್ ಅವರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ನಮನಗಳು. ಜೈ ಸ್ವಾತಂತ್ರ್ಯ ದಿನಾಚರಣೆಗೆ ಜೈ. ಭೂಮಿ ತಾಯಮ್ಮ
ಅಮ್ಮ ನೂರಿನ ಬರದ ತುಂಬಾ ತುಂಬಾ ಕಿರಿರಮ್ಮ ಇವಳಿಗೀಗ ಶರಣು 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 ಕೋಟಿ ಶರಣಮ್ಮ ಈ ಸುಗ್ಗಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಸುಗ್ಗಿ ತಂದವಳಾರಮ್ಮ ಭೂಮಿ ತಾಯಮ್ಮ ಈ ಅಂಬಲಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಓಕುಳಿ ತಂದವಳಾರಮ್ಮ ಭೂಮಿ ತಾಯಮ್ಮ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇರುಳನೇನು ಕರುಣೆ ಪ್ರೀತಿಯ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ಈ ಕರಿಯ ನೇಗಿಲ ಕಟ್ಟಿದರು ಅಚ್ಚಮ್ಮ ಅಚ್ಚಮ್ಮ ಈ ಬಿಳಿಯ ಕಾಳು ಬಿತ್ತಿದರು ಬೇಡ ಅನರಮ್ಮ ಬೇಗ ಇರದಮ್ಮ ಈ ಕೆಂಚ ಗೊಬ್ಬರ ಹರಬಿದರು ಅಚ್ಚಮ್ಮ ಅಚ್ಚಮ್ಮ ಈ ಎಡಚ ಕವಣೆ ತೀರಿದರು ಪಾಪ ಅನರಮ್ಮ ಕೋಪ ಇರದಮ್ಮ ನಮ್ಮ ಅಮ್ಮ ಎಂದು ಎಲ್ಲೂ ಮೇಲೂ ಕೀಳು ಮಾಡಿಲ್ಲ ಮಕ್ಕಳಾಗಿ ನಾವು ಅವಳ ರಾಣಿ ಹಾಡಬೇಕಮ್ಮ ಈ ಸುಗ್ಗಿ ತಂದವಳಾರಮ್ಮ ಈ ಅಂಬಲಿ ತಂದವಳಾರಮ್ಮ ಈ ಗೋಕುಳಿ ತಂದವಳಾರಮ್ಮ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ತಿರಳದೇನು ಕರುಣೆ ಪ್ರೀತಿಯೋ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ಎತ್ತ ತಾಯಿ ಒತ್ತ ನೆಲ ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾರೆ. ಈ ಒಂದು ನೃತ್ಯದ ಮೂಲಕ ಅರ್ಥವನ್ನ ಕಲಿಸಿದಂತ ನಮ್ಮಮ್ಮ ಭೂಮಿ ತಾಯಮ್ಮ ದಿವ್ಯ ತಂಡಕ್ಕೆ ಅಭಿನಂದನೆ ತಿಳಿಸುತ್ತಾ ಈಗ ಜಗ್ಗನಕ ಜಗ್ಗನಕ ಜೀವನವೆಲ್ಲ ದೇವರೆಲ್ಲ ಬೆಲ್ಲವೆಲ್ಲ ತಿಂದಿದೆಲ್ಲ ಕಾಸಿ ಕೈ ಸಮವೆಲ್ಲ ಕಾಸಿ ಕೈ ಸಮವೆಲ್ಲ ಕೆಟ್ಟ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಚಕ್ಕಣ ಕನಕ ಜಗ ಚಕ್ಕಣ ಕನಕ ಜಗ ಚಕ್ಕಣ ಕನಕ ಜಗ ಚಕ್ಕಣ ಚಕ್ಕಣ ಕನಕ ಜಗ ಚಕ್ಕಣ ಕನಕ ಜಗ ಚಕ್ಕಣ ಕನಕ ಜಗ ಚಕ್ಕಣ ಬಿಳಿಯ ಕುದುರೆ ನೀರಿಕೊಂಡು ಬಿಲ್ಲು ಬಾಣ ಹೂಡಿಕೊಂಡು ಹೋರಾಡಿ ಬರುತ್ತಾನೆ ರಣಧೀರ ಹೋರಾಡಿ ಬರುತ್ತಾನೆ ರಣಧೀರ ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಚಕ್ಕಣ ಕನಕ ಜಗ ಚಕ್ಕಣ ಕನಕ ಜಗ ಚಕ್ಕಣ ಕನಕ ಜಗ ಚಕ್ಕಣ ಕನ ಚಕ್ಕಣ ಕನಕ ಜಗ ಚಕ್ಕಣ ಕನಕ ಜಗ ಚಕ್ಕಣ ಕನಕ ಜಗ ಚಕ್ಕಣ ಕನ ಹುಲ್ಲೆಗರು ಹುಲಿ ಮರಿ ಜೊತೆಯಾಗಿ ಮಾಯಗಾರ ಚಿನ್ನದ ರಥವೇರಿ ಬರುತ್ತಾನೆ ಚಿನ್ನದ ರಥವೇರಿ ಬರುತ್ತಾನೆ ಚಕ್ಕಣ ಕನಕ ಜಗ ಚಕ್ಕಣ ಕನಕ ಜಗ ಚಕ್ಕಣ ಕನಕ ಜಗ ಚಕ್ಕಣ ಕನ ಚಕ್ಕಣ ಕನಕ ಜಗ ಚಕ್ಕಣ ಕನಕ ಜಗ ಚಕ್ಕಣ ಕನಕ ಜಗ ಚಕ್ಕಣ ಕನ ಗದ್ದೆ ಬಿಟ್ಟು ಬಾರಿ ಚಂದಗಾಗಿ ಚಾಮುಂಡಿ ಸಿರಿಯಾದ ಜಾಜಿ ಮಗು ಮರಳ್ಯಾರೆ ಸಿರಿಯಾದ ಜಾಜಿ ಮಗು
ವರಯಾವೆ ಚಾಮುಂಡಿ ಸುತ್ತಾಲು ಪರುಸೆ ಮೆರೆದಾವೆ ಸುತ್ತಾಲು ಪರುಸೆ ಮೆರೆದಾವೆ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣ. ಜೈ ಬಲೋ ಭಾರತ್ ಮಾತಾ ಕಿ ವಿದ್ಯೆ ದೊಡ್ಡಪ್ಪ ವಿದ್ಯೆ ಅವರಪ್ಪ ಗಾದೆ ಕೇಳಿದಿರ ತಾನೇ ಎಲ್ಲರೂ? ನೀವೆಲ್ಲ ಪ್ರೈವೇಟ್ ಸ್ಕೂಲ್ ದುಡ್ಡು ಕೊಟ್ಟು ಹೋಗ್ತೀರಾ, ಹೋದ್ರೆ ಅಲ್ಲಿ ಯೂಟ್ಯೂಬ್ ಚಾನಲ್ ಅಭಿಲಾಷ್ ಪುಸ್ತಕದ ಬದನೆಕಾಯಿ ಅಂತ. ವಿದ್ಯೆ ಅವರಪ್ಪ ಉಚಿತವಾಗಿ ವಿದ್ಯೆ ಕೊಟ್ಟು ಕಳಿಸಲ್ಲ, ಎಲ್ಲ ಪ್ರೈವೇಟ್ ಶಾಲೆಗೆ ಕಳಿಸ್ತಾರೆ. ಸರ್ಕಾರಿ ಶಾಲೆಯಲ್ಲಿ ವಿದ್ಯೆ, ಕಲೆ, ಆಟ, ಪಾಠ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಷ್ಟು ಹೇಳ್ಕೊಡ್ತಾರೆ, ಎಷ್ಟು ಇದಿರುತ್ತೆ. ಆದ್ರೂ ಸರ್ಕಾರಿ ಶಾಲೆಗೆ ಕಳಿಸಲ್ಲ. ಆದ್ರೂ ನಾನು ಕೇಳ್ಕೊಳ್ತಾ ಇದ್ದೀನಿ, ಮುಂದೆ ನೀವು ಎಲ್ಲರೂ ಸರ್ಕಾರಿ ಶಾಲೆಗೆ ಕಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು 80ನೇ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮ ಎಲ್ಲಾ ಕಡೆನೂ ವಿಜೃಂಭಣೆಯಾಗಿ ನಡೀತಾ ಇದೆ. ಅದೇ ತರ ನಮ್ಮ ಹಳೆಹಳ್ಳಿ ಶಾಲೆಯಲ್ಲೂ ಸಹ ವಿಜೃಂಭಣೆಯಾಗಿ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ಕೆಲವು ದಾನಿಗಳು ಕೊಡುಗೆ ಕೊಟ್ಟಿದ್ದಾರೆ. ಅವರ ಒಂದು ಸಹಕಾರ ಹೀಗೆ ಇರಬೇಕು. ಒಂದು ಕೈ ಸೇರಿದ್ರೆ ಚಪ್ಪಾಳೆ ಆಗಲ್ಲ, ಎಲ್ಲರ ಕೈ ಸೇರಿದ್ರೆ ಚಪ್ಪಾಳೆ ಆಗುವುದು. ಅವ್ರ ಸಹಕಾರ ಈ ಕೆಳಗಂಟಿದೆ. ಮೊದಲಿಗೆ ದಾನಿಗಳಿವರ ಈ ಕೆಳಗಂಟಿದೆ. ಒಬ್ಬೊಬ್ಬರಾಗಿ ಅವರ ಹೆಸರುಗಳನ್ನು ಓದುತ್ತೇವೆ. ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುವಲ್ಲಿ ದಾನಿಗಳು, SDMC ಅಧ್ಯಕ್ಷರು ಹಾಗೂ ಸ್ಥಳೀಯರ ಸಹಕಾರವು ಅತ್ಯಂತ ಮಹತ್ವವಾಗಿದೆ. ಈ ಕಾರ್ಯಕ್ರಮದ ಉದ್ದೇಶವನ್ನು ತಿಳಿದುಕೊಂಡು ತಮ್ಮ ಕೈಲಾದಷ್ಟು ಹಣ, ಆಹಾರ ಹಾಗೂ ಅಗತ್ಯ ವಸ್ತುಗಳು ನೀಡುವ ಮೂಲಕ ಹಲವರು ತಮ್ಮ ಅಮೂಲ್ಯವಾದ ಸಹಕಾರವನ್ನು ನೀಡಿದ್ದಾರೆ. ಅವರ ಸಹಾಯದಿಂದ ಕಾರ್ಯಕ್ರಮಕ್ಕೆ ಅಗತ್ಯವಿರುವ ವಸ್ತುಗಳನ್ನು ವ್ಯವಸ್ಥೆ ಮಾಡಿಕೊಳ್ಳಲು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ಉತ್ತಮ ಕಾರ್ಯಕ್ರಮಗಳನ್ನು ಸಾಧ್ಯವಾಯಿತು. ಮೊದಲಿಗೆ ಹೊನ್ನವೇಲಪ್ಪ ಅವರ ಕೊಡುಗೆ ಸಿಹಿ ಮಿಠಾಯಿಗಳು ನೀಡಿ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ ಮತ್ತು ಮಿಠಾಯಿ ಮೂಲಕ ಮಕ್ಕಳಿಗೆ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದಿದ್ದಾರೆ. ಅವರಿಗೆ ನಮ್ಮ ಒಂದು ಶಾಲಾ ಪರವಾಗಿ ಧನ್ಯವಾದಗಳು. ಮತ್ತೆ ಎರಡನೇದಾಗಿ ಪರಮೇಶ್ವರ ರಾವ್ ಮತ್ತೆ ಅಕ್ಕಿ ಕೊಟ್ಟಿದ್ದಾರೆ. ಆಮೇಲೆ ನರಸಿಂಹಮೂರ್ತಿ ಅವರು ಸಹ ಒಂದು 500 ರು ಕೊಟ್ಟು ನಮ್ಮ ಶಾಲೆಗೆ ಸಹಕಾರ ನೀಡಿದ್ದಾರೆ. ಅವರಿಗೂ ಸಹ ನಮ್ಮ ಶಾಲಾ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕೊಡುಗೆ ನೀಡಿದ್ದಾರೆ, ಅವ್ರಿಗೂ ಸಹ ನಮ್ಮ ಒಂದು ಶಾಲಾ ಪರವಾಗಿ ವಂದನೆಗಳನ್ನು ನೀಡುತ್ತಾರೆ. ಮತ್ತೆ ನಾಗಮಣಿ ಅವರು ಸಹ ನಮ್ಮ ಶಾಲೆಗೆ ಮತ್ತೆ 500 ಕೊಟ್ಟು ಪೆನ್ನು ಏನು ಶಾಲೆಗೆ ಏನ್ ಬೇಕೋ ಅದೆಲ್ಲ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲಾ ಪರವಾಗಿ ಗಂಗಾಧರಯ್ಯ ಅವರು 500 ರು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಗೆ ಏನು ಕೊಡುಗೆ ಬೇಕೋ ಪುಸ್ತಕಗಳು, ಮಕ್ಕಳಿಗೆ ಪೆನ್ನು, ಪೆನ್ಸಿಲು ತಗೊಳ್ಳಿ, ಅದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಅವರು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲಾ ಪರವಾಗಿ ವಂದನೆಗಳನ್ನು. ಗಾಯತ್ರಿ ಅವರು ಸಹ 500 ನೀಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲಾ ಪರವಾಗಿ ವಂದನೆಗಳು. ಮತ್ತು ಉದಯ್ ಕುಮಾರ್ ಸಮಾಜ ಸೇವಕರು, ಅವರು ಶಾಮಿಯಾನ ಹಾಗೂ ಊಟದ ವ್ಯವಸ್ಥೆ ಹಾಗೂ ಮಾಡಿದ್ದಾರೆ. ಅವ್ರಿಗೂ ಸಹ ಹೀಗೆ ಪದೇ ಇಲ್ಲಿ ಶಾಲೆಯಲ್ಲಿ ಮತ್ತು ಸಭೆ ಸಮಾರಂಭಗಳಾಗಿ ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಸಹ ನಾವು ವಂದನೆಗಳನ್ನು ಅರ್ಪಿಸುತ್ತೇವೆ. ನಂಜುಂಡಗೌಡ ದಾನಿಗಳು ಅವರಿಂದ ಸಹ 1000 ರೂಗಳನ್ನು ನೀಡಿದ್ದಾರೆ. ಅವರಿಗೂ ಸಹ ಹಾಗೆ ಇನ್ನೂ ಕೆಲವರ ಸಹಕಾರ ಅಗತ್ಯ ಇದೆ. ಅವರು ನಮ್ಮ ಶಾಲೆಗೆ ಸಹಕಾರ ನೀಡಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಕೇಳಿಕೊಂಡು ದಾನಿಗಳ ವಿವರಗಳನ್ನು ಓದಿದಂತಹ ಕೋಮಲಾ ಮೇಡಮ್
ಗಂಡು ಮಕ್ಕಳು ದನ ಕಾಯ್ತಾವ, ಹೆಣ್ಣು ಮಕ್ಕಳು ಸಗಣಿ ಬೆಳ್ತಾವ. ನಿಮ್ಮೂರಿನ ಗಂಡು ಮಕ್ಕಳು ದನ ಕಾಯ್ತಾವ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು. ನಾಳೆ ಇವರ ಊರಿ ಹಿರಿಯರು ಅಕ್ಷರ ಜ್ಞಾನ ಇಲ್ಲವಾದರೆ ಅಂತ ಇರ್ತಾರೆ ಬಣ್ಣಯ್ಯ. ನಮ್ಮೂರು ಓಹೋ ನಮ್ಮೂರು ನಿಮ್ಮೂರಂಗೈತಿ, ನಿಮ್ಮೂರಿನಾಗ ನಮ್ಮೂರಂಗ ಶಾಲೆ ಒಂದೈತೆ. ಶಾಲೆಗೆ ಮಕ್ಕಳು ಬೇಕಣ್ಣ, ನಿಮ್ಮೂರು ಮಕ್ಕಳು ಓದೋ ಬರಹ ಕಳಿಯಬೇಕಣ್ಣ. ಶಾಲೆಗೆ ಮಕ್ಕಳು ಬೇಕಣ್ಣ, ನಿಮ್ಮೂರು ಮಕ್ಕಳು ಓದೋ ಬರಹ ಕಳಿಯಬೇಕಣ್ಣ. ಶಾಲೆಗೆ ಬಂದವ್ರಂದ್ರೆ ಲೆಕ್ಕ ಮಗ್ಗಿ ತಿಳಿದವ್ರಂದ್ರೆ, ಶಾಲೆಗೆ ಬಂದವ್ರಂದ್ರೆ ಲೆಕ್ಕ ಮಗ್ಗಿ ತಿಳಿದವ್ರಂದ್ರೆ ಅಟ್ಟಿ ಪಟ್ಟಿ ಲೆಕ್ಕಾಚಾರ ತಾವೇ ಮಾಡ್ತಾರಣ್ಣಯ್ಯ. ನಮ್ಮೂರು ಓಹೋ ನಮ್ಮೂರು ನಿಮ್ಮೂರಂಗೈತಿ, ನಿಮ್ಮೂರಿನಾಗ ನಮ್ಮೂರಂಗ ಶಾಲೆ ಒಂದೈತೆ. ನಮ್ಮೂರು ನಿಮ್ಮೂರಂಗೈತೆ, ನಿಮ್ಮೂರಿನಾಗ ನಮ್ಮೂರಂಗ ಶಾಲೆ ಒಂದೈತೆ. ಧನ್ಯವಾದಗಳು ಸರ್. ಪ್ರತಿ ಶುಕ್ರವಾರ ನಾವು ಶಾರದಾ ಪೂಜೆಯನ್ನು ಮಾಡ್ತೀವಿ. ಆಗ ಮಕ್ಕಳಲ್ಲಿ ಭಕ್ತಿ ಭಾವನೆ ಉಂಟಾದಾಗ ಅದೇ ವಿದ್ಯೆ ತಾನಾಗಿಯೇ ಬರ್ತದೆ. ಒಂದು ಕಾರ್ಯಕ್ರಮವನ್ನು ಹಾಕೊಟ್ಟಿದ್ದಾರೆ. ಅದನ್ನು ನಾವು ಇರೋ ತನಕ ಅದನ್ನು ನಾವು ಮುಂದುವರಿಸ್ಕೊಂಡೇ ಹೋಗ್ತೀವಿ. ಪ್ರತಿ ಶುಕ್ರವಾರ ಸಹ ನಾವು ಶಾರದಾ ಪೂಜೆಯನ್ನು ಮಾಡ್ತೀವಿ. ಆ ಪ್ರಸಾದವನ್ನು ಕೊಡ್ತೀವಿ ಮಕ್ಕಳಿಗೆ. ತಂದೆ ತಾಯಿ ಗೊತ್ತಿರಬೇಕು ಮೋಸ್ಟ್ಲಿ ಕೆಲವು ಮಕ್ಕಳು. ಗವ ಗವ ತಿನ್ನೇನು ತಕ ತಕ ಕುಂಡೇನು. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರು. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರು. ಇಲ್ಲಿ ಒಂದು ಜನ್ಮ ತಾರೆದು ಭಾರತ ಭಾರತ ಭಾರತ, ಎಲ್ಲರೂ ಜೀವನ ಸಾರ್ಥಕ. ಭಾರತ ಭಾರತ ಭಾರತ, ಎಲ್ಲರೂ ಜೀವನ ಸಾರ್ಥಕ. ನನ್ನ ದೇಶ ನನ್ನ ಉಸಿರು ನನ್ನ ನಾನು ಭಾರತೀಯನೆಂದು ಗರ್ವದಿಂದ ಹೇಳುವೆ. ಹತ್ತು ಹಲವು ಧರ್ಮವ ಒಂದೇ ಎಂದು ಕಾಣುವ ಪುಣ್ಯ ಭೂಮಿ ನನ್ನ ದೇಶ, ಭುವಿಯ ಸ್ವರ್ಗವು, ಭುವಿಯ ಸ್ವರ್ಗವು. ಅಲ್ಲಿ ಒಮ್ಮೆ ಜನ್ಮ ತಾಳೆನು ಪುಣ್ಯವು ಧನ್ಯವು. ಹೇಳು ನೀನು ಹೆಮ್ಮೆಯಿಂದ ಹಾಡುತ್ತ ವಿಶ್ವಕ್ಕೆ ಗುರು ಭಾರತ. ಹೇಳು ನೀನು ಹೆಮ್ಮೆಯಿಂದ ಹಾಡುತ್ತ ವಿಶ್ವಕ್ಕೆ ಗುರು ಭಾರತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರು.
ಅಂತ ಭಾರತ ಒಂದು ನೃತ್ಯವನ್ನ ಮಾಡಿದಂತ ಪುಟಾಣಿಗಳಿಗೆ ಅಭಿನಂದನೆಗಳು. ಅದ್ಭುತವಾಗಿ ನೃತ್ಯವನ್ನು ಪ್ರದರ್ಶನ ಮಾಡಿದಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಅಭಿನಂದನೆಗಳು. ಇಲ್ಲಿಗೆ ಸಿಹಿಯನ್ನು ಸಹ ಅವರೇ ತಂದುಕೊಟ್ಟಿರುವಂಥದ್ದು. ಈ ಕಾರ್ಯಕ್ರಮ ಇಷ್ಟೊಂದು ವಿಜೃಂಭಣೆಯಿಂದ ಬರಲಿಕ್ಕೆ ಅವರು ಸಹ ಕಾರಣಕರ್ತರಾಗಿ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ನವೀನ್ ಅವರು ಬೆಳಗ್ಗೆ ಸರ್ ನಾನು ಎಲ್ಲೋ ಹೋಗ್ಬೇಕು ಸರ್, ಇನ್ನೂ ಸ್ನಾನನೇ ಮಾಡಿಲ್ಲ ಸರ್, ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಟ್ರ್ಯಾಕ್ಟರ್ನು ಸಹ ತಗೊಂಡ್ಬಂದು ಮಕ್ಕಳನ್ನ ಪ್ರೊಸೆಷನ್ ಮಾಡಲಿಕ್ಕೆ ಸಹಾಯ ಮಾಡಿಕೊಟ್ಟಿದ್ದಾರೆ. ಉಪಾಧ್ಯಕ್ಷರು ಆಗಿದ್ದಾರೆ. ಇನ್ನೂ ಸಹ ಮುಂದೆ ಕಾರ್ಯಕ್ರಮ ಮುಂದೆ ಇದೇ ತರ ವಿಜೃಂಭಣೆಯಿಂದ ಆಗಲಿ, ನಿಮ್ಮ ಸಹಕಾರ ಬೇಕು. ಅವ್ರಿಗೂ ಸಹ ಈ ಕಾರ್ಯಕ್ರಮ ಬರುವಾಗ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಸಹ
ಹಾಗೆಯೇ ನಮ್ಮ ಹಳೆಯ ವಿದ್ಯಾರ್ಥಿಯಾದಂಥ ಕುಮಾರ್ ಅವರು ಸಹ ಈ ಒಂದು ಕಾರ್ಯಕ್ರಮ ಯಾವಾಗಲೂ ಸಹ ಪ್ರತಿ ವರ್ಷನೂ ಸಹ ತಾಲೂಕು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಏನೋ ಖೋ ಸ್ಪರ್ಧೆಯಲ್ಲಿ ಈ ಶಾಲೆನೂ ಅಷ್ಟೇ, ಹಿರಿಯ ಪ್ರಾಥಮಿಕ ಶಾಲೆನೂ ಸಹ, ಪ್ರೌಢಶಾಲೆಯೂ ಸಹ ಅಷ್ಟೇ. ಇಬ್ಬರಿ ಚಪ್ಪಾಳೆ. ಈಗಲೂ ಸಹ ಮತ್ತೇನು ಹೋಗ್ತಾರೆ, ಅದು ಯಾರ ಸಹಕಾರ ಅಂದ್ರೆ ಈ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂತಹ ಹರಿಕೃಷ್ಣ ಮತ್ತೆ ಇನ್ನೂ ಉಳಿದ ವಿದ್ಯಾರ್ಥಿಗಳು ಕುಮಾರ್ ಮತ್ತೆ ಇನ್ನು ಅವರ ಎಲ್ಲ ಫ್ರೆಂಡ್ಸ್ ಅವರ ಸಹಕಾರದಿಂದ ಅವ್ರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಸಮಯ ಅವಕಾಶ ಆಗಿರೋದ್ರಿಂದ